ಚಿಕ್ಕ ಕುರಿ ಮರಿ ನಾನು ಏಸಯ್ಯ, ಮೆಲ್ಲ ಮೆಲ್ಲನೆ ನಡೆಸು ಏಸಯ್ಯ, 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 ಏಸಯ್ಯ. ಚಿಕ್ಕ ಕುರಿ ಮರಿ ಮೆಲ್ಲ ಮೆಲ್ಲನೆ ನಡೆಸು ಏಸಯ್ಯ, ಚಿಕ್ಕ ಕುರಿ ಮರಿ ನಾನು ಏಸಯ್ಯ, ಮೆಲ್ಲ ಮೆಲ್ಲನೆ ನಡೆಸು ಏಸಯ್ಯ, 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 ಚಿಕ್ಕ ಕುರಿ ಮರಿ ನಾನು ಏಸಯ್ಯ, ಮೆಲ್ಲ ಮೆಲ್ಲನೆ ನಡೆಸು ಏಸಯ್ಯ. ಥ್ಯಾಂಕ್ ಯು ಹೋಲಿ ಗಾಡ್. ಹೌದು ಸ್ವಾಮಿ, ನಾವು ಚಿಕ್ಕ ಕುರಿ ಮರಿಗಳಾಗಿದ್ದೇವೆ. ನಾವು ತಿಳಿದಿರಬಹುದು, ನಮಗೆ ಪ್ರಾಯಗಳಾಗಿವೆ, ನಾವು ನಿಂತಿದ್ದೇವೆ, ನಮಗೆಲ್ಲ ತಿಳಿದಿದೆ ಎಂಬುದಾಗಿ. ತಂದೆ, ನಾವು ನಿನ್ನ ಮುಂದೆ ಚಿಕ್ಕ ಕುರಿ ಮರಿಗಳೇ ಸ್ವಾಮಿ, ಚಿಕ್ಕ ಕುರಿ ಮರಿಗಳೇ. ನಮಗೆ ಕರ್ತನೆ ಲೋಕದ ಜ್ಞಾನವೂ ಇಲ್ಲ ಸ್ವಾಮಿ. ತಂದೆ, ನಾವು ಇನ್ನೂ ಕೂಡ ಲೋಕವನ್ನು ತಿಳಿಯಬೇಕಾಗಿದೆ. ಸೈತಾನನು ಈ ಲೋಕವನ್ನು ಅಲ್ಲೋಲ ಕಲ್ಲೋಲಗಳನ್ನು ಮಾಡುತ್ತಾ, ಜನರನ್ನು ಮಂಕುಗೊಳಿಸುತ್ತಾ, ಜನರ ಮೈಂಡಲ್ಲಿ ಬೇಡವಾದವನ್ನು ಬಿತ್ತುತ್ತಾ ಆತನು ಹೋಗುತ್ತಾ ಇದ್ದಾನೆ ಸ್ವಾಮಿ. ಆತನ ಯೋಜನೆಯನ್ನು ನಾವು ತಿಳಿಯದವರಾಗಿದ್ದೇವೆ. ನಿನ್ನ ಪವಿತ್ರಾತ್ಮನ ಮುಖಾಂತರ ಆತನು ಮಾಡುವ ಕಾರ್ಯಗಳನ್ನು ನಾವು ತಿಳಿಯವರಾಗಿದ್ದೇವೆ ಸ್ವಾಮಿ. ತಂದೆ, ನಿನ್ನ ಸಹಾಯಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರೇ, ನಿನ್ನ ಅದ್ಭುತ ಹಸ್ತ ಕರ್ತನೆ ನಿನ್ನ ಮಕ್ಕಳ ಮೇಲೆ, ನಮ್ಮ ಒಬ್ಬೊಬ್ಬರ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ತಂದೆ, ನಾವು ಎಲ್ಲಿ ತಪ್ಪಿದೆಯೋ, ಎಲ್ಲಿ ಬಿದ್ದು ಹೋಗಿದ್ದೇವೆಯೋ, ಯಾವ ಮುಳ್ಳಿನ ಪೊದೆಯಲ್ಲಿ ಬಿದ್ದಿದ್ದೇವೆಯೋ, ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಕರ್ತನೆ ಜೀವಿಸುವಂತೆ ನಮಗೆ ಕೃಪೆ ಕೊಡು ಅಪ್ಪ. ಯಾವ ಮುಳ್ಳಿನ ಪೊದೆಯಲ್ಲಿ ನಾವು ಬಿದ್ದಿದ್ದೇವೆಯೋ ಅಲ್ಲಿಂದ ಎದ್ದು ನಿಲ್ಲುವಂತೆ ಕೃಪೆಯನ್ನು ನಮಗೆ ನೀನು ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತೇವೆ. ನಿನ್ನ ಹಸ್ತವನ್ನು ಕೇಳುತ್ತೇವೆ ಸ್ವಾಮಿ, ನಿನ್ನ ಹಸ್ತವನ್ನು ನಾವು ಕೇಳುತ್ತಿದ್ದೇವೆ. ಕೃಪೆ ಕೊಡು, ಕೃಪೆಯನ್ನು ಅನುಗ್ರಹಿಸು. ಥ್ಯಾಂಕ್ ಯು ಹೋಲಿ ಗಾಡ್. ಇದು ನಮ್ಮ ಈ ಸಭೆಯ ಒಬ್ಬೊಬ್ಬರ ಕರ್ತನೆ ಮೊರೆಯಾಗಿದೆ ಸ್ವಾಮಿ. ಕರ್ತನೆ, ನಾವು ನಿನ್ನನ್ನು ಕೇಳುತ್ತೇವೆ ಈ ಕ್ಷಣದಲ್ಲಿ ಸ್ವಾಮಿ. ದುರಾತ್ಮನಿಂದ ಪೀಡಿತರಾದ ಯಾವುದೇ ಸಂಗತಿಗಳಿರಬಹುದು, ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಗದರಿಸಿ ಅದನ್ನು ಕರೆಯುವರಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ಬರಲಿ ಹೊರಗೆ. ರಿಗದ ನಮನ ಶೆಕೆಟೆ ರೋ ಗ್ಲೋರಿ ಓ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧನಾದ ತಂದೆ, ನಿನ್ನ ದಯೆಯನ್ನು ಕೇಳುತ್ತಿದ್ದೇವೆ. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು, ನಿನ್ನ ಬಲದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ತಂದೆ, ನಮ್ಮ ಬಲಗಳಲ್ಲ, ನಮ್ಮ ಯೋಚನೆಗಳಲ್ಲ, ನಮ್ಮ ವಿಚಾರಗಳಲ್ಲ ಸ್ವಾಮಿ, ನಿನ್ನ ಯೋಜನೆ, ನಿನ್ನ ಚಿತ್ತವೇ ನೆರವೇರಬೇಕೆಂಬುದಾಗಿ ನಾವು ಬೇಡುತ್ತಿದ್ದೇವೆ. ಥ್ಯಾಂಕ್ ಯು ಹೋಲಿ ಓ ಗಾಡ್.
ತಂದೆ, ಎಲ್ಲವನ್ನು ನಿನ್ನ ಹತೋಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ಇಲ್ಲಿ ಬಂದಿರುವ ಒಬ್ಬೊಬ್ಬರು ನಿನ್ನ ಪಾತ್ರೆಯಾಗಿದ್ದಾರೆ. ನಿನ್ನನ್ನು ಆರಾಧಿಸಬೇಕೆಂದು ಬಂದಿದ್ದಾರೆ, ನಿನ್ನನ್ನು ಮಹಿಮೆ ಪಡಿಸಬೇಕೆಂದು ಬಂದಿದ್ದಾರೆ. ತಂದೆ, ಉಪಯೋಗಿಸು ಸ್ವಾಮಿ. ಕರ್ತನೆ, ತುಂಬಿಸು, ಪಾತ್ರೆಯಲ್ಲಿ ನಿನ್ನ ಆತ್ಮನನ್ನು ತುಂಬಿಸು. ಹೊಲಸುತನಗಳನ್ನು ತೆಗೆ ಕರ್ತನೆ, ನಿನ್ನ ಆತ್ಮನು ತುಂಬಲಿ ಕರ್ತನೆ. ನಿನಗೋಸ್ಕರ ಕರ್ತನೆ, ನಾವೆಲ್ಲರೂ ಎದ್ದು ನಿಲ್ಲುವಂತೆ ನಮಗೆ ಕೃಪೆಯನ್ನು ನಿನ್ನ ಅನುಗ್ರಹಿಸಬೇಕೆಂಬುದಾಗಿ ನಾವು ಬೇಡುತ್ತಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಗಾಡ್. ಪರಿಶುದ್ಧನಾದ ತಂದೆ, ಎಲ್ಲವನ್ನು ನಿನ್ನ ಹತೋಟಿಗೆ ಒಪ್ಪಿಸಿಕೊಟ್ಟಿದ್ದೇನೆ. ಆರಾಧನೆ ಭಾಗದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಬೇಕೆಂಬುದಾಗಿ ನಾವು ಬೇಡುತ್ತಿದ್ದೇವೆ ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ನಮ್ಮ ಪ್ರಭು, ನಮ್ಮ ರಕ್ಷಕನ ಒಡೆಯನು, ಪುನರುತ್ಥಾನ ಹೊಂದಿದ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದೆ ತಂದೆ, ಆಮೇನ್. ಎಲ್ಲರೂ ಹೇಳುವ ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ನಾವು ತಂದೆಗೆ ಎಂತ ಆಗಿದ್ದೇವೆ? ಮಗ ಮಗಳು ಅಲ್ಲ. ಯೇಸುವಿಗೆ ಎಂತ ಆಗಿದ್ದೇವೆ? ಮೊದಲಿಗೆತ್ತಿಗೆಗಳಾಗಿದ್ದೇವೆ. ಪವಿತ್ರಾತ್ಮನಿಗೆ ಎಂತ ಆಗಿದ್ದೇವೆ? ಯಾರಿಗೂ ಗೊತ್ತಿಲ್ಲ. ಈ ಒಂದು ಸ್ವಲ್ಪ ಮಾತ್ರ, ಈಚೆಯವರಿಗೆ ಗೊತ್ತಿಲ್ಲ. ಪವಿತ್ರಾತ್ಮನಿಗೆ ಅಷ್ಟು ಸ್ಪಷ್ಟ, ಅಷ್ಟು ಕ್ಲಿಯರ್ ಆಗಿ, ಅಷ್ಟು ಇದರಲ್ಲಿ ಪಾಸ್ಟ್ ವಿವರಿಸಿದ್ರು. ನಾವು ಪವಿತ್ರಾತ್ಮನಿಗೆ ಆಲಯವಾಗಿದ್ದೇವೆ. ಹಾಲೆಲೂಯ. ಗರ್ಭಗುಡಿಯಾಗಿದ್ದೇವೆ. ಆತನು ನಮ್ಮಲ್ಲಿ ನೆಲೆಸುವಾತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ದೇವರು ಕೊಟ್ಟ ಭಾಗ್ಯ ಯಾವುದು ನಮಗೆ? ರಾಯಭಾರಿ, ಅಂಬಾಸಡರ್. ಅಂಬಾಸಡರ್ ನಿಮಗೆ ಗೊತ್ತಿರಬಹುದು. ಅಂಬಾಸಡರ್ ಹೇಳಿದರೆ ನಿಮಗೆ ಫುಲ್ ಅಥಾರಿಟಿ ಇರ್ತದೆ. ಈ ಭೂಮಿಯಲ್ಲಿ ಪೂರ್ಣವಾದ ಅಥಾರಿಟಿ ನಿಮಗೆ ದೇವರು ಕೊಡಲ್ಪಟ್ಟಿದೆ. ಹಾಲೆಲೂಯ. ಯಾರ ಮೇಲೆ? ಜನರ ಮೇಲೆ ಅಲ್ಲ, ಯಾವುದೇ ವಿಚಾರಗಳ ಮೇಲೆ ಅಲ್ಲ, ಸೈತಾನನ ರಾಜ್ಯದ ಮೇಲೆ ಅಥಾರಿಟಿ ಕೊಟ್ಟಿದ್ದಾನೆ. ನೀವು ಆತನನ್ನು ಗೆದ್ದು ನಿಲ್ಲಬೇಕೆಂಬುದಾಗಿ. ಹಾಲೆಲೂಯ. ಜ್ಞಾನೋಕ್ತಿಯಲ್ಲಿ 5ನೇ ಅಧ್ಯಾಯದಲ್ಲಿ ಬರೀತಾನೆ, ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೊಡು. ಹೀಗಾದರೆ ನೀನು ಸುಬುದ್ಧಿಯನ್ನು ಕೈಗೊಳ್ಳುವಿ. ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವವು. ಜಾರ ಸ್ತ್ರೀಯ ತುಟಿಗಳಾದರೋ ಜೇನುಗರೆಯುವುದು. ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಅವಳು ಕಡೆಯಲ್ಲಿ ವಿಷದಂತೆ ಕಹಿಯು, ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವು. ಗೊತ್ತಿಲ್ಲ ಎಂತ? ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವು ಆಗುವಳು. ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವ. ಇದು ಯಾರಿಗೆ ಹೇಳಲ್ಪಟ್ಟಿದೆ? ಸೈತಾನನಿಗೆ, ಸೈತಾನನ ಕಾರ್ಯಗಳಿಗೆ ಹೇಳಲ್ಪಟ್ಟಿದೆ. ಹಾಲೆಲೂಯ. ರುಚಿಯಾದ ಮಾತುಗಳು, ಸಿಹಿಯಾದ ಮಾತುಗಳು ನಿಮಗೆ ಬರುತ್ತಿರುವುದಾದರೆ ನಾವು ತಿಳಿದುಕೊಳ್ಳಬೇಕು ಇದು ಯಾರ ಯೋಚನೆ ಎಂಬುದಾಗಿ. ಹಾಲೆಲೂಯ. ದೇವರ ಆತ್ಮನಿಂದ ಸಿಹಿಯಾದ ಮಾತುಗಳು ಬರೋದಾದ್ರೆ ಅದು ನಮ್ಮ ಒಳಿತಿಗಾಗಿ. ದೇವರ ಆತ್ಮನ ರೀತಿಯಲ್ಲಿ ಮಾತಾಡಿ ಅದು ಇನ್ನೊಂದು ರೀತಿ ತೋರಿಸುವುದಾದರೆ ಅದು ಮರಣದ ಕಡೆಗಾಗಿ. ನಾವು ಎಚ್ಚೆತ್ತುಕೊಳ್ಬೇಕು. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಜ್ಞಾನೋಕ್ತಿ ಸೊಲೊಮೋನ ಹೇಳ್ತಾನೆ, ಕಂದ ನನ್ನ ಮಾತುಗಳನ್ನು ಕೇಳು. ಅಲ್ಲ, ಕೇಳದೆ ಹೋದರೆ ಮತ್ತೆ ನಮ್ಮ ವಿಷಯ ನಾವೇ ಜವಾಬ್ದಾರರು ಅಲ್ಲ. ಮತ್ತೆ ದೇವರನ್ನು ದೂರಿ, ಮೊನ್ನೆ ಹೇಳಿದ್ರಲ್ಲ ಪಾಸ್ಟರ್, ದೇವರೇನು ಮಾಡ್ತಾನೆ? ದೇವರಲ್ಲಿದ್ದಾನೆ. ದೇವರು ನಿನ್ನಲ್ಲೇ ಇದ್ದಾನೆ. ನೀನೆಲ್ಲಿದ್ದಿ? ದೇವರು ಕಾಯ್ತಿದ್ದಾನೆ ನಿನ್ನ ಒಳಗೆ ಬರಲಿಕ್ಕೆ. ಪವಿತ್ರ ಆತ್ಮನು ಸಿದ್ಧನಾಗಿದ್ದಾನೆ. ನೀನೆಲ್ಲಿದ್ದಿ? ನೀನು ಸಿಕ್ತಿದ್ದೀಯೋ? ನೀನು ದೇವರ ಸನ್ನಿಧಾನದಲ್ಲಿ ಸಿಕ್ಕಿತಿದ್ದೀಯೋ? ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳೋದಿಲ್ಲ. ರಪ್ಪ ಅದಕ್ಕೆ
ರಪ್ಪ ಕೇಳ್ತೇವೆ ದೇವರೆಲ್ಲಿದ್ದಾನ ಎಂಬುದಾಗಿ. ನಾವು ಕೂತ್ಕೊಂಡು ಯೋಚನೆ ನೋಡುವ ದೇವರು ನಮಗೆ ಕಾರ್ಯ ಮಾಡಬೇಕಾದ್ರೆ ನಾವು ಎಲ್ಲಿದ್ದೇವೆ, ನಾವು ಎಲ್ಲಿ ನಿಂತಿದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಮಾತ್ರ ನಮ್ಮ ಲೈಫಲ್ಲಿ ನಾವು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೇನೆ, ಅದಕ್ಕೆ ನಾನು ನಿಮಗೆ ಹೇಳ್ತಿದ್ದೇನೆ. ಇದು ನನ್ನ ಪ್ರಾಕ್ಟೀಸ್. ನಿಮಗೆ ಇದು ಹೇಗೆ ಅಂದರೆ ದೇವರ ಆತ್ಮನ ಒಂದು ಪ್ರೇರಣೆಯಿಂದ ನಾನು ಇದು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ನನಗೆ ಹೇಳಿದಿಷ್ಟೇ, ನಿನ್ನನ್ನು ನೀನು ಪರೀಕ್ಷಿಸಿಕೋ, ನಿನ್ನನ್ನು ನೀನು ಪರೀಕ್ಷಿಸಿಕೋ. ಹಲ್ಲೆಲೂಯಾ. ಆಗಲೇ ದೇವರ ಸನ್ನಿಧಾನದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ, ದೇವರ ಸನ್ನಿಧಾನದಲ್ಲಿ ನಿಂತಿದ್ದೇವೆ. ಹಲ್ಲೆಲೂಯಾ. ಒಂದು ಮನಸ್ಸಿನಿಂದ ಬಂದಿದ್ದೇವಲ್ಲ, ದೇವರನ್ನು ಆರಾಧಿಸಬೇಕು, ಆತನನ್ನು ಕೊಂಡಾಡಬೇಕು, ಆತನನ್ನು ಮಹಿಮೆ ಪಡಿಸಬೇಕು ಎಂಬುದಾಗಿ ಅಲ್ಲ, ನಮ್ಮ ಮನಸ್ಸು ಸಿದ್ಧವಾಗಿದೆ ಇಲ್ವಾ? ಮನಸ್ಸು ಸಿದ್ಧ ಆಗ್ಲಿಲ್ವಾ? ಆಮೇಲೆ ಹೇಳಿ ಅಲ್ಲ. ಇಷ್ಟು ಆಮೇನ್ ಅಲ್ಲ, ಆಮೇಲೆ ಹೇಗಿರ್ಬೇಕು? ಹೀಗಿರ್ಬೇಕು. ನಾ ಹೇಳೋದು, ನನ್ನ ಮಗಳು ಇಷ್ಟೇ ಇರ್ತದೆ, ಅದಕ್ಕೆ ಹೇಳೋದು ಇಷ್ಟೇ ಹೇಳಿದ್ದು ಇಷ್ಟೇ, ಅದು ಪೂರ್ಣವಾಗಿ ಎತ್ತಬೇಕು. ಯಾರಿಗೆ ನಾನು ಎಕ್ಸ್ಕ್ಯೂಸ್, ಅವರು ನಾನು ಅದರಲ್ಲಿ ಕಾಂಪ್ರಮೈಸೇ ಇಲ್ಲ ಆ ವಿಷಯದಲ್ಲಿ. ಕೈಗಳನ್ನು ಎತ್ತುವುದಾದರೆ ನನ್ನ ದೇವರಿಗೆ ಪೂರ್ಣವಾಗಿ ಎತ್ತಬೇಕು. ಹಲ್ಲೆಲೂಯಾ. ಅದು ಪರಿಪೂರ್ಣನಾದ ದೇವರು, ಸಂಪೂರ್ಣನಾದ ದೇವರು, ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಎದ್ದು ನಿಂತು ಆತನನ್ನು ಹಾಡಲಿಕ್ಕೆ ಹೋಗುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ. ಹಲ್ಲೆಲೂಯಾ. ಕೈಗಳನ್ನು ತಟ್ಟುತ್ತಾ ಆತನನ್ನು ಆರಾಧಿಸಲಿಕ್ಕೆ ಹೋಗುವ. ಗ್ಲೋರಿ ಓ ಗಾಡ್, ಗ್ಲೋರಿ. Hallelujah. We worship you, holy O God. Oh, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ, ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. Hallelujah, 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 ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ, ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ, ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ಆಮೆನ್. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ಹಲ್ಲೆಲೂಯಾ. ಆತನು ನಿಮಗೆ ಹತ್ತಿಗೆ ಬರುವಂತೆ ಯೌವನವನ್ನು ಬರು ಮಾಡುತ್ತಾನೆ. ಆತ
ಆತನ ವಾಕ್ಯದಲ್ಲಿ ನೀವು ಇದ್ದರೆ ಆತನು ಪ್ರೀತಿ ಕೃಪೆಗೆ ಕಿರೀಟವನ್ನು ನಿಮಗೆ ಶೃಂಗರಿಸುವಾತನಾಗಿದ್ದಾನೆ. ಹಾಲೆಲೂಯಾ, 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 ಹಾಲೆಲೂಯಾ. ಹದ್ದಿಗೆ ಬರುವಂತೆ ಆಮೆನ್ ಯೌವನ ಬರಮಾಡುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವನು. ಗೌರಿ ಹದ್ದಿಗೆ ಬರುವಂತೆ ಗೌರಿ ಯೌವನ ಬರಮಾಡುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನಡೆಸುವನು. ಆಮೆನ್. ನಾಶವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ನಾಮವನ್ನು ಕೀರ್ತಿಸುನಿ. ಹಾಲೆಲೂಯಾ, 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 Hallelujah, 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 hallelujah. Glory of God. ಹೌದು ಸ್ವಾಮಿ, ಮಹಿಮೆಗೆ ಯೋಗ್ಯನು ನೀನೆ, ನಾ ಮಾಡುವ ಸ್ತೋತ್ರಕ್ಕೆ ಪಾತ್ರನು ನೀನೊಬ್ಬನೇ ಸ್ವಾಮಿ. ತಂದೆ, ನನ್ನ ಸ್ತುತಿಗೆ ಅತಿಥಿಯು ನೀನೆ, ಆರಾಧನೆಗೆ ಶ್ರೇಷ್ಠನು ನೀನೆ. ನಿನ್ನನ್ನು hallelujah. Glory of God, we worship you, holy. ತಂದೆಯಾದ ದೇವರೇ, ತಂದೆ, ನಿನ್ನನ್ನು ನಾವು ಹಾಡಿ ಹಾರಸ್ತೇವೆ ಸ್ವಾಮಿ. ತಂದೆ, ಮಹಿಮೆಗೆ ಯೋಗ್ಯ ನೀನೆ ಸ್ವಾಮಿ. ಹಾಲೆಲೂಯ. ಕರ್ತನೆ, ನನ್ನ ಸ್ತೋತ್ರಕ್ಕೆ ಯೋಗ್ಯನು ನೀನೆ ಸ್ವಾಮಿ. ತಂದೆ, ಕರ್ತನೆ, ಸ್ತೋತ್ರಕ್ಕೆ ಪಾತ್ರನಾದ ದೇವರು ನೀನೊಬ್ಬನೇ. ಹಾಲೆಲೂಯಾ. ಜೀಸಸ್, ಮಹಿಮೆಗೆ ಯೋಗ್ಯ ನೀನೇ, ನಾ ಮಾಡುವ ಸ್ತೋತ್ರಕ್ಕೆ ಪಾತ್ರ ನೀನೇ, ನನ್ನ ಸ್ತುತಿಗೆ ಅತಿಥಿಯು ನೀನೇ, ಆರಾಧನೆಗೆ ಶ್ರೇಷ್ಠ ನೀನೇ, ಮಹಿಮೆಗೆ ಯೋಗ್ಯ ನೀನೇ, ನಾ ಮಾಡುವ ಸ್ತೋತ್ರಕ್ಕೆ ಪಾತ್ರ ನೀನೇ, ನನ್ನ ಸ್ತುತಿಗೆ ಅತಿಥಿಯು ನೀನೇ, ಆರಾಧನೆಗೆ ಶ್ರೇಷ್ಠ ನೀನೇ. Hallelujah, 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 hallelujah. ಬಾಯಿ ಮಾತಲ್ಲಿ ಸೂರ್ಯ ಚಂದ್ರರ ಸೃಷ್ಟಿಸಿದ ಕರ್ತನೆ, ನಿನ್ನ ಬಿಟ್ಟರೆ ಸೃಷ್ಟಿಕರ್ತರಿಲ್ಲ. ಸೃಷ್ಟಿಗಳ ಅಧಿಕಾರವ ತನ್ನ ವಶ ಮಾಡಿಕೊಂಡೆ, ನಿನಗೆ ನೀನೊಬ್ಬನೇ ಸಾಟಿಯೂ. ಬಾಯಿ ಮಾತಲ್ಲಿ ಸೂರ್ಯ ಚಂದ್ರನ ಸೃಷ್ಟಿಸಿದ ಕರ್ತನೆ, ನಿನ್ನ ಬಿಟ್ಟರೆ ಸೃಷ್ಟಿಕರ್ತರಿಲ್ಲ. ಸೃಷ್ಟಿಗಳ ಅಧಿಕಾರವ ತನ್ನ ವಶ ಮಾಡಿಕೊಂಡೆ, ನಿನಗೆ ನೀನೊಬ್ಬನೇ ಸಾಟಿಯೂ. Hallelujah, 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 hallelujah. ಯೇಸುವೆ, ನಿನ್ನ ನಾಮವ ವರ್ಣಿಸಲು ಸಾಧ್ಯವೇ, ನನ್ನ ಭಾಷೆಯಲ್ಲಿಲ್ಲ ಅಂತ ಪದವು. ನಿನ್ನ ಪ್ರೀತಿ ಅಳೆಯಲಾಗದು, ನಿನ್ನ ಕೃಪೆ ಎಣಿಸಲಾಗದು, ನಿನಗೆ ನೀನೊಬ್ಬನೇ ಸಾಟಿಯೂ. ಯೇಸುವೆ, ನಿನ್ನ ನಾಮವ ವರ್ಣಿಸಲು ಸಾಧ್ಯವೇ, ನನ್ನ ಭಾಷೆಯಲ್ಲಿಲ್ಲ ಅಂತ ಪದವು.
ನಿನ್ನ ಪ್ರೀತಿ ಅಳೆಯಲಾಗದು, ನಿನ್ನ ಕೃಪೆಯು ಎಣಿಸಲಾಗದು, ನಿನಗೆ ನೀನೊಬ್ಬನೇ ಸಾಟಿಯೂ. ಹಲ್ಲೆಲೂ ಹಲ್ಲೆಲೂಯಾ ಹಲ್ಲೆಲೂ ಹಲ್ಲೆಲೂಯಾ ಹಲ್ಲೆಲೂ ಹಲ್ಲೆಲೂಯಾ ಹಲ್ಲೆಲೂ ಹಲ್ಲೆಲೂಯಾ ಹಲ್ಲೆಲೂ. Glory to God. Oh, thank you. Hallelujah. We worship you. Oh, hallelujah. 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 Glory to God. We worship you, holy God. ಅಪ್ಪ, ಮಹಿಮೆಗೆ ನೀನೇ ಕರ್ತನೆ. ಸ್ವಾಮಿ ದೇವರಾಗಿದ್ದಿ, ಪರಿಶುದ್ಧ ರಾಜನು ನೀನೇ ಆಗಿದ್ದಿ. ಕರ್ತನೆ, ಸಿಂಹಾಸನದಲ್ಲಿ ಕರ್ತನೆ ಕೂತ ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಿದ್ದೇವೆ ಸ್ವಾಮಿ, ನಿನ್ನನ್ನು ಆರಾಧಿಸ್ತೇವೆ. ಥ್ಯಾಂಕ್ ಯು ಹೋಲಿ ಗಾಡ್, ಥ್ಯಾಂಕ್ ಯು ಹೋಲಿ ಗಾಡ್. ಮಹಿಮೆಯ ದೇವನಿನೇ, ನನ್ನ ಪರಿಶುದ್ಧ ರಾಜನಿನೇ. ಮಹಿಮೆಯ ದೇವನಿನೇ, ಪರಿಶುದ್ಧ ರಾಜನಿನೇ. ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೇ. ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೇ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. 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 ಮಹಿಮೆಯ ದೇವನಿನೇ, ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ. ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ. ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೇ. ಆಸನ ಆಸೀನನೇ, ಸೈನ್ಯಗಳ ಕರ್ತನೇ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಸಾವಿರ ನಾಮ ಉಳ್ಳವನೇ, 10,000ದಲ್ಲಿ ಧ್ವಜ ಪ್ರಯಣೆ. ಆಮೆನ್. ಸಾವಿರ ನಾಮ ಉಳ್ಳವನೇ, 10,000ದಲ್ಲಿ ಧ್ವಜ ಪ್ರಯಣೆ. ಸೌಂದರ್ಯ ರೂಪನೆ, ತಗ್ಗಿನ ತಾವನೆ. ಸೌಂದರ್ಯ ರೂಪನೆ, ತಗ್ಗಿನ ತಾವನೆ. ನನ್ನ ಇನಿಯನೆ, ನನ್ನ ಪ್ರಿಯನೇ. ಎನ್ನ ಇನಿಯನೆ, ನನ್ನ ಪ್ರಿಯನೇ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಗೋವಿಯಗ ಅಪ್ಪ ಕರ್ತನೆ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು. ಓ ಆರಾಧನೆ ಮನಸೆ. ಓ we worship you. ನಿಮಗೆ ಮಹತ್ವ ನಿಮಗೆ, ಆರಾಧನೆ ನಿಮಗೆ. ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ. ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ. ಅಲ್ಫಾ ಒಮೆಗಾ ನೀನಲ್ಲವೋ, ಅಲ್ಫಾ ಒಮೆಗಾ ನೀನಲ್ಲವೋ. ಆದಿ ಅಂತ್ಯವು ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಗೌರಿ ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಗೌರಿಯಗ ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ
ನಿಮಗೆ. ತುತ್ತೂರಿ ಶಬ್ದ ಧ್ವನಿಸುವಾಗ ದೂತರೊಂದಿಗೆ ಬರುವವನೇ. ಆಮೆನ್. ತುತ್ತೂರಿ ಶಬ್ದ ಧ್ವನಿಸುವಾಗ ದೂತರೊಂದಿಗೆ ಬರುವವನೇ. ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ. ಆಮೆನ್. ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ. ನಿತ್ಯ ಜೀವವ ಕೊಡುವವನೇ, ನಿತ್ಯ ಜೀವವ ಕೊಡುವವನೇ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಯಥಾರ್ಥ ಹೃದಯದೊಂದಿಗೆ ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಎಲ್ಲ ಕೈಗಾಲೆತ್ತಲ್ಪಡ್ತಾ ಓಹೋ ಗ್ಲೋರಿಯ ಗಾಡ್. ಆ ರಾಜಾದಿರಾಜನು, ಓ ಯಹೂದ ಕುಲದ ಸಿಂಹನು, ಆತನು ಮಹಿಮೆಯ ದೇವರು, ಆತನು ಮಹಿಮೆಯನ್ನು ಬಯಸುವ ದೇವರು. ನಿನ್ನ ಆರಾಧನೆಯಲ್ಲಿ ಆಸೀನರೊಡನಾಗಲು ಬಯಸುವ ದೇವರು. ಆತನು ಮಹಿಮೆಯ ದೇವರಾಗಿದ್ದಾನೆ. ನಮ್ಮ ಕೈಗಳನ್ನು ಎತ್ತುತ್ತಾ ಆತನನ್ನು ಆರಾಧಿಸ್ತಾ ಆತನ ಮಹಿಮೆ ಪಡಿಸ್ತಾ ಗ್ಲೋರಿಯ ಗಾಡ್. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಗ್ಲೋರಿಯ ಗಾಡ್. ಮೇ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ಮಹಿಮೆ ಮೇ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಅಗಮ್ಯವಾದ ಬೆಳಕಿನಲ್ಲಿ ಮಾಡುವವನೇ, ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ. ಅಲ್ಫಾ ಓಮೆಗಾ ನೀನಲ್ಲವೋ, ಅಲ್ಫಾ ಓಮೆಗಾ ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ. ಮಹಿಮೆ ನಿನಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಗ್ಲೋರಿಯ ಗಾಡ್. ಓ ಗ್ಲೋರಿ ರಿಮಮನಶೆಕೆ. ಓ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು ನೀನಾಗಿದ್ದಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಗಾಡ್. ವಿ ವರ್ಷಿಪ್ ಯು. ಲಿಖರಮನಶೆಕೆ ರಿಹೋಂದನ ರಿಖಂದ್ರೋಲರನರೆ. ಗ್ಲೋರಿಯ ಗಾಡ್. ಮಹಿಮೆ ಹೋಲಿ ಹೋಲಿ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಗ್ಲೋರಿಯ ಗಾಡ್. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. Thank you, glory. Thank you, Holy God. Thank you, Holy God. Thank you, Holy Spirit. Holy God. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ, ನಿ ಪರಿಶುದ್ಧ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ, ನಿ ಪರಿಶುದ್ಧ, 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 ನಿ ಪರಿಶುದ್ಧ. Thank you, Holy God.
ಥ್ಯಾಂಕ್ ಯು ಪರಿಶುದ್ಧನಾದ ದೇವರೇ. ಥ್ಯಾಂಕ್ ಯು ಹೋಲಿ ಗಾಡ್. ನಿರಂಧನ ರಮನ ಶೆಖೆ. ಥ್ಯಾಂಕ್ ಯು ಹೋಲಿ ಗಾಡ್. ರಿಮಮನ ಥ್ಯಾಂಕ್ ಯು. ಹೋಲಿ ಮನಸ್ಸಕೋ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ನೀ ಪರಿಶುದ್ಧ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ನೀ ಪರಿಶುದ್ಧ. ಪರಿಶುದ್ಧ ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ. ನೀ ತೋರಿದ ನಿನ್ನ ಪ್ರೀತಿಗೆ ಹೃದಯಾಂತರಂಗದಿಂದ ಅತಿಸುವೆ ದೇವಾ. ನೀ ತೋರಿದ ನಿನ್ನ ಪ್ರೀತಿಗೆ ಅಂತರಂಗದಿಂದ ಸ್ತುತಿಸುವೆ ದೇವಾ. ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ. We worship you. ನೀ ಪರಿಶುದ್ಧ, ನೀ ಪರಿಶುದ್ಧ, ಪರಿಶುದ್ಧ, ನೀ ಪರಿಶುದ್ಧ, ಪರಿಶುದ್ಧ, ನೀ ಪರಿಶುದ್ಧ, ಪರಿಶುದ್ಧ, ನೀ ಪರಿಶುದ್ಧ, 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 ನೀ ಪರಿಶುದ್ಧ, ಪರಿಶುದ್ಧ, ನೀ ಪರಿಶುದ್ಧ, ಪರಿಶುದ್ಧ, ನೀ ಪರಿಶುದ್ಧ, ಪರಿಶುದ್ಧ, ನೀ ಪರಿಶುದ್ಧ. ಎಂದೆಂದಿಗೂ ಸ್ವಾಮಿ ಪರಿಶುದ್ಧ ನೀನೇ, ನೀ ಪರಿಶುದ್ಧ. ನೀ ಮಾಡಿದ ನಿನ್ನ ತ್ಯಾಗಕ್ಕೆ ಮನಸಾರೆ ನಿನ್ನ ಕೊಂಡಾಡುವೆ ದೇವಾ. ನೀನು ಮಾಡಿದ ನಿನ್ನ ತ್ಯಾಗಕ್ಕೆ ಮನಸಾರೆ ನಿನ್ನ ಕೊಂಡಾಡುವೆ ದೇವಾ. ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ. We worship you. ನೀ ಪರಿಶುದ್ಧ, ನೀ ಪರಿಶುದ್ಧ. ನೀ ನೀಡಿದ ನಿತ್ಯ ಜೀವಕ್ಕೆ ಜೀವನವೆಲ್ಲ ಆರಾಧಿಸುವೆ ದೇವಾ. ನೀ ನೀಡಿದ ನಿತ್ಯ ಜೀವಕ್ಕೆ ಜೀವನವೆಲ್ಲ ಆರಾಧಿಸುವೆ ದೇವಾ. ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ. We worship you, we worship you, holy God. ನೀ
ಪರಿಶುದ್ಧ, ನೀ ಪರಿಶುದ್ಧ. Holy God, you're holy, Jesus. Oh, Jesus, let glory, your Father, Holy Spirit, we worship you. Thank you. Oh, then sings my soul, my Savior God, to thee. How great thou art, how great thou art. Then sings my soul, my Savior God, to thee. How great thou art. Jesus, how great thou art. Oh, glory to God. Then sings my soul. ಹೌದಾತ್ಮ, ನನ್ನ ಆತ್ಮವು ನಿನ್ನನ್ನು ಸ್ತುತಿಸುವಂತದಾಗಿದೆ ಸ್ವಾಮಿ. ನೀನೊಬ್ಬನೇ ಸ್ವಾಮಿ, ನೀನೊಬ್ಬನೇ ಪರಿಶುದ್ಧನು, ಪರಿಶುದ್ಧನು, ಶುದ್ಧನು, ಶುದ್ಧನಾದ ದೇವರು, ಅತಿ ಪರಿಶುದ್ಧನಾದ ದೇವರು. Thank you, Holy Spirit. Holy God, Holy Jesus, oh Heavenly Father, oh our Father. Thank you. Thank you, Holy Spirit. ಹೌದಾತನೇ, ನೀನೊಬ್ಬನೇ ರಕ್ಷಕನು ಸ್ವಾಮಿ. Thank you, Holy. How great thou art. Jesus, Jesus, name above all name. ಎಲ್ಲ ದೇವರ ಮಕ್ಕಳು ಆತನನ್ನು ಚಪ್ಪಾಳೆ ತಟ್ಟುತ್ತಾ ಆತನ ಘನಪಡಿಸು. ಥ್ಯಾಂಕ್ ಯು ಲಾರ್ಡ್. Thank you for this day, God. Thank you. ಜೋರಾಗಿ ಜೋರಾಗಿ. Come on, church. Come on. Oh, we worship you, Lord. Oh, we give glory. We give glory. We give glory. Amen. 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 Thank you, Lord. Thank you, Lord. Thank you, Lord. Thank you, Jesus. Oh, rara hinende. Yes, yes, yes. ದೊಡ್ಡ ದೇವರಿಗೆ ದೊಡ್ಡ ಚಪ್ಪಾಳೆಯ ಮೂಲಕ ಘನಪಡಿಸೋಣ. ಓ, ಆತನು ನಮ್ಮೊಂದಿಗಿದ್ದಾನೆ, ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಸ್ತೋತ್ರ ಯೇಸುವೇ. Hallelujah, Lord. Yes, Father. Thank you, Lord. Thank you, Lord. Thank you, Jesus. Oh, Lord, oh, we worship you, Lord. We give glory. ಬಾಯಿಗಳನ್ನು ಅಗಾಲವಾಗಿ ನಾವು ತೆರೆಯೋಣ, ಆತನ ಸ್ತುತಿಸೋಣ, ಆತನ ಭಜಿಸೋಣ. ಪ್ರತಿಯೊಬ್ಬರು ಒಂದು ಕ್ಷಣ ನಾವು ನಮ್ಮ ಬಾಯಿಗಳನ್ನು ತೆರೆಯೋಣ. ಕಮಾನ್ ಚರ್ಚ್, ಕಮಾನ್ ಚರ್ಚ್.
Hallelujah, Lord. Praise him, praise him, praise him, praise him, praise him. Oh, 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 ribrane brondere brano. Hallelujah, Lord. Holy, riba, holy, holy, holy. ಸ್ತುತಿಸು ದೇವ. ಸಭೆಯವರ ಸ್ವರ ಜೋರಾಗಿ ಕೇಳಿಸಲಿ. ಸ್ತುತಿಸು ದೇವರ. ಹೌದ ತಾನೇ ರಕ್ಷಕನು. ಹೌದ ತಾನೇ ರಕ್ಷಕನು. ಹಾಲೆಲೂಯಾ, 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 ಹಾಲೆಲೂಯಾ. Jesus. Wonderful Jesus, mighty God, King of King, Lord of Lord. Thank you, Lord. ನಿನ್ನ ಪ್ರಸನ್ನತೆಗಾಗಿ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. Thank you, Lord. ಅಂದು ನೀನು ಹೇಳಿದೆ ಸ್ವಾಮಿ, ಹಳ ಒಡಂಬಡಿಕೆ ಕಾಲದಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸೋದಕ್ಕೋಸ್ಕರ ಒಂದು ದೇವ ದರ್ಶನದ ಗುಡಾರವನ್ನು ಕಟ್ಟಬೇಕೆಂಬುದಾಗಿ ಸಮಯ ಬರಲಾಗಿ ಮಗನ ಮೂಲಕ ಮಾತಾಡಿದಂಥ ದಿನಮಾನಗಳಲ್ಲಿ ನಾವು ನೋಡೋದಾದರೆ ನಮ್ಮನ್ನೇ ಕ್ರಿಸ್ತ ಯೇಸುವಿನ ಮೇಲನ ನಂಬಿಕೆಯ ನಿಮಿತ್ತವಾಗಿ, ನಂಬಿಕೆಯ ಮೂಲಕವಾಗಿ ದೇವರಿನ ಆಲಯವನ್ನಾಗಿ ಮಾಡಿದ್ದಿ. ನಾವೇ ನಿನ್ನ ಆಲಯವಾಗಿ ನಿನ್ನ ಪ್ರಸನ್ನತೆಯನ್ನು ಕ್ಯಾರಿ ಮಾಡುವಂತ ಒಂದು ಮಂದಿರವನ್ನಾಗಿ ನಮ್ಮನ್ನು ಮಾಡಿದ್ದಿ. ಓ, ನಿನ್ನ ಪ್ರಸನ್ನತೆಗೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಇರುವಿಕೆಯನ್ನ ತಿಳಿದುಕೊಳ್ಳುವಂತ ಒಂದು ಬುದ್ಧಿಯನ್ನು ನಮಗೆ ಕೊಟ್ಟಿದ್ದು, ನಮ್ಮ ಬುದ್ಧಿಯನ್ನು ತೆರೆದಿದೆ, ಅದಕ್ಕಾಗಿ ಸ್ತೋತ್ರ. Hallelujah. Thank you, thank you Jesus. ಈ ಸಮಯದಲ್ಲಿ ನಮ್ಮ ಕೂಡ ಮಾತನಾಡಿ ನಿನ್ನ ಮಕ್ಕಳು ಸಭೆಯಾಗಿ ಸೇರಿ ಬರಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ದಾಹವುಳ್ಳವರಾಗಿ ಬಂದಿದ್ದಾರೆ ಸ್ವಾಮಿ, ನಿನ್ನ ಮೇಲನ ಪ್ರೀತಿಯಿಂದ ಬಂದಿದ್ದಾರೆ. ನನ್ನ ಸ್ವಾಮಿಗೆ ನಾನು ಭಾನುವಾರ ಸ್ತುತಿಯನ್ನು ಸಲ್ಲಿಸಬೇಕು, ಸಲ್ಲತಕ್ಕಂಥ ಆರಾಧನೆಯನ್ನು ಸಲ್ಲಿಸಬೇಕೆಂಬಂತ ಒಂದು ಹೃದಯ ಭಾರದಿಂದ ಬಂದಿದ್ದಾರೆ. ದೇವರೇ ನಮ್ಮ ಕೂಡ ಮಾತನಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಎಲ್ಲ ದೇವರ ಮಕ್ಕಳನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಬೆ ಎಂಥದು! ಬೆಳಿಗ್ಗೆ ಯಾರೆಲ್ಲ ನಾಷ್ಟ ಮಾಡಿ ಬಂದಿದ್ದೀರಿ? ಎಲ್ಲರೂ ಫಾಸ್ಟಿಂಗ್ ಪ್ರೇಯರಾ? ಇವತ್ತು ಫಾಸ್ಟಿಂಗ್ ಪ್ರೇಯರಾ? ಫಾಸ್ಟಿಂಗ್ ಪ್ರೇಯರದ ಸಮಯದಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತದೆ ಅಲ್ವಾ? ಬಂಜಿಡು ಬಡ 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 ಆನಗ. ಹಲ್ಲೆಲೂಯಾ. ಇನ್ನೊಮ್ಮೆ ಹಾಲೆಲೂಯಾ. ನಮ್ಮ ಒಂದು ಹಾಲೆಲೂಯಾ ಹೋಗುವಾಗ ಉಂಟಲ್ಲ,
ರೂಲಿಂಗ್ ಮಾಡುವಂಥ ಎಲ್ಲ ಸ್ಪಿರಿಟ್ಗೆ ಕೆನ್ನೆಗೆ ಹೊಡೆದಾಗ ಆಗಬೇಕು. ಅಯ್ಯೋ ಒಲ್ತುಡ್ದು ಬೂರೊಂದುಂಡಂತ. ಹಾಲಲ್ಲೂಯ, ಅವನಿಗೆ ಹಾಗೆ ಆಗಬೇಕು, ಒಲ್ತುಡ್ದು ಬೂರೊಂದುಂಡಂತ. ಸತ್ಯ ಹೇಳ್ತೇನೆ, ನಮ್ಮ ಸ್ಪಿರಿಚುವಲ್ ಐಸಿಂದ ನಾವು ನೋಡಿದರೆ, ನಮ್ಮ ಆತ್ಮಿಕ ವಲಯದ ಸಂಗತಿಯನ್ನು ನೀವು ಅರ್ಥ ಮಾಡಿಕೊಂಡಿದ್ರೆ, ಥ್ರೂ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಆಧಾರದಲ್ಲಿ ನಮ್ಮ ಒಂದು ಆತ್ಮಿಕ ಸ್ಥಿತಿಗತಿಗಳನ್ನು ನಮಗೆ ಅದು ತಿಳ್ಕೊಂಡಿರೋದಾದರೆ ಅಥವಾ ಅದು ಪ್ರಕಟವಾಗಿರೋದಾದರೆ ಖಂಡಿತವಾಗಿ ಗೊತ್ತುಂಟು. ನಮ್ಮ ಒಂದು ಹಾಲೆಲ್ಲೂಯ ತಿರ್ಗದಿಲ ಕಟಪಾಲ ಅಂತ. ಹೌದು ಪ್ರಿಯರು, ಇದು ಸುಳ್ಳಲ್ಲ. ಕೆಲವು ಕಡೆ ನಾನು ಕೆಲವರ ಸಾಕ್ಷಿ ಕೂಡ ಕೇಳಿದ್ದೇನೆ ಮತ್ತು ನಾನು ಕೂಡ ನೋಡಿದ್ದೇನೆ. ನಾವು ಕೆಲವೊಂದು ಸರಿ ಡೀಪಾಗಿ ಪ್ರೇಸ್ ಮಾಡುವಾಗ ಹಲಲುಯ 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 ಅಂತ ಹೇಳ್ತಾ ಇರ್ತೇವಲ್ವ, ದೇವರೇ ಸ್ತೋತ್ರ, ದೇವರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯಾಕಂದರೆ ಆತನು ಒಬ್ಬನೇ ಅಲ್ಲ ಸ್ತುತಿಗೆ ಯೋಗ್ಯನು. परमेश्वर एक ही वो प्राइस के लिए लायक है. इसकी वजह से हम लोग क्या करते हैं, हालेलुया 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 बोलते रहते हैं कभी भी. हालेलुया ಹಾಲೆಲೂಯ. ನೋಡಿ, ಒಂದು ಸತ್ಯ ಹೇಳ್ತೇನೆ, ಹಾಲೆಲೂಯ ಹೇಳೋದಂದರೆ ಒಬ್ಬ ಸೃಷ್ಟಿಕರ್ತನಿಗೆ ನೀನೇ ಯೋಗ್ಯನು, ನೀನೇ ಸ್ತೋತ್ರಕ್ಕೆ, ನೀನೇ ಮಾನಕ್ಕೆ ಯೋಗ್ಯ ಅನ್ನುವಾಗ ಕೆಪ್ಪೆ ಪೆಟ್ಟು ಬೂಡುಂಡ ಇಜ್ಜ, ಕೆನ್ನೆಗೆ ಪೆಟ್ಟು ಬೀಳ್ತದ ಇಲ್ವಾ? ಯಾರ್ದು? ನಮ್ಮ ನಿಮ್ಮದಲ್ಲ, ಸೈತಾನ್ದು. ಯಾಕಂದರೆ ಆ ದೇವರ ಸ್ಥಾನವನ್ನು ಅವನು ಬಯಸಿದ್ದರ ನಿಮಿತ್ತದಿಂದ ಅಲ್ಲಿಂದ ದೊಬ್ಬಲ್ಪಟ್ಟಿದ್ದಾನೆ. ಹೌದಲ್ವಾ? ಹೌದಲ್ವಾ? ಈಗ ದೇವರೇ ನೀನೊಬ್ಬನೇ ದೇವರು, ಹಾಲೆಲೂಯ ಅಂದರೆ ನೀನೊಬ್ಬನೇ ಸ್ತುತಿಗೆ ಯೋಗ್ಯ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನೀನೇ ಮಾನ ಮಹಿಮೆಗೆ ಯೋಗ್ಯನಂತ ಹೇಳುವಾಗ ಏನಾಗ್ತದೆ? ಕೆನ್ನೆಗೆ ಪೆಟ್ಟು ಬೀಳ್ತದೆ ಇಲ್ವಾ? ಧಮ್ಮ ದೀಲೆಕ್ಕ ಪೂಜೆ. ಅವನದ್ದು ಹೃದಯದ ಭಯಕ್ಕೆ ಎಲ್ಲ ಆಸೆ ನಿರಾಶೆಯಾಗಿ ಹೋಗೋದಿಲ್ವಾ? ಅಷ್ಟು ಮಾತ್ರವಲ್ಲ, ಅದರಲ್ಲಿ ಎಷ್ಟು ಪವರ್ ಇದೆ, ಅದು ಪರಲೋಕದ ಭಾಷೆ. ಅಷ್ಟು ಪವರ್ ಇದೆ. ಏನಂದರೆ ಅವನ ಕಾರ್ಯಗಳನ್ನು ಕೂಡ ಸ್ಟಕ್ ಮಾಡುವಂಥ ಪವರ್ ಅದಕ್ಕಿದೆ. ಹಾಲೆಲೂಯ. ಅನೇಕರು ಸಾಕ್ಷಿ ಹೇಳಿದ್ದನ್ನು ಕೇಳಿದ್ದೇನೆ. ನಾನು ಕೂಡ ಸೇವೆಯಲ್ಲಿ ಹೋದಾಗ ನಾನು ನೋಡಿದ್ದೇನೆ. ನಾವು ಪ್ರೈಸ್ ಮಾಡ್ತಾ ಇರುವಾಗ ಕಿವಿಗೆ ಕೈ ಇಟ್ಕೊಳ್ತಾರೆ ಕೆಲವರಲ್ಲಿ. ಬಂದು ಹೊರ ಬಂದು ಮಲ್ಪರೆ ಬನ್ಲೆ. ಯಾಕೆ ಬಂದ್ ಮಾಡಬೇಕು ಗೊತ್ತುಂಟಾ? हम लोग मिनिस्टर में जाते हैं ना, उस टाइम कई जगह पे मैं देखा है, हम लोग परमेश्वर को प्रेज करने का टाइम कई लोग कान पर अपना हाथ रख के उनको बोलो एक बार बंद करने के लिए बोलो, एक बार बंद करने के लिए बोलो, ऐसा चिल्ला रहा था. कई लोग, एक दो लोग ऐसा बोलता था. ಹಾಗೆ ಹೇಳ್ತಾ ಇದ್ರು. ಯಾಕೆ ಗೊತ್ತುಂಟ? ಕ್ಯೂ ಮಾಲೂಮ್ है सच्चा परमेश्वर को जो लोग जानता है, जान के उनका महिमा उनको देता है, तभी शैतान को कौन पट्टी को देने जैसा लगता है. माय लैंग्वेज हिंदी, मुंबई हिंदी, सॉरी ಫಾರ್ಗಿವ್ ಮೀ, ಕ್ಷಮಿಸಬೇಕು. ಯಾರು? ನಾರ್ತ್ ಇಂಡಿಯಾದವರು. ಹಲ್ಲೆಲೂಯ 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 ಹಲ್ಲೆಲೂಯ. ಆದ್ದರಿಂದ ದೇವಜನರೇ, ನಾವೇನು ಮಾಡಬೇಕಂದ್ರೆ, ಈ ಲೋಕದಲ್ಲಿದ್ದೇವೆ. ಈ ಲೋಕದ ಇವತ್ತಿನ ಸಬ್ಜೆಕ್ಟಲ್ಲಿ ತಿಳ್ಕೊಳ್ತೀರಿ. ದೋಣಿ ಒಚ್ಚೊಂಪು ಒಂಜಿ ಬರ್ಕೊಂಡು ಮಲ್ಲ ಬರ್ಕೊಂಡು ಕೂಡ ನೀವು ನೋಡಿದ್ದೀರ. ನನಗೆ ಮೊನ್ನೆ ಒಬ್ಬರು ಯಾರ ಒಂದು ಇದಕ್ಕೆ ಕ್ಲಿಪ್ಪಿಂಗ್ ಕಳಿಸಿದ್ರು, ಭಾರಿ ಖುಷಿ ಆಯ್ತು ನೋಡಿ. ಒಬ್ಬ ಮನುಷ್ಯ ಅವನು ಹುಟ್ಟು ಹಾಕ್ತಾ ಯಾವುದರಲ್ಲಿ? ದೋಣಿ. ಒಬ್ಬವನು ಸಣ್ಣ ಒಂದು ಸಣ್ಣ ಬೋಟು ದೊಡ್ಡ ತೆರೆ ಬರುವಾಗ ಅವನು ಹೇಗೆ ಈ ಲಾಸ್ಟಲ್ಲಿ ಇರ್ತಾನೆ, ಹುಟ್ಟಾಕ್ತಾ ಹೋಗ್ತಾನೆ. ದೊಡ್ಡ ತೆರೆ ಬರುವಾಗ ಓಡಿ ಹೋಗಿ ಎದುರಲ್ಲಿ ಹುಟ್ಟಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬೀಳಲಿಲ್ಲ ಅವ. ಎಂಥ ಒಂದು ಪ್ರಾಕ್ಟೀಸ್ ನೋಡಿ. ನಾನು ಎಣಿಸೋದು ಈ ಮನುಷ್ಯ ಎಂಥ ರೀತಿಯಲ್ಲಿ ಟ್ರೈನ್ಡ್ ಆಗಿದ್ದಾನೆ. ಅದೇ ಪ್ರಕಾರ ನಾವು ಕೂಡ ಉಂಟಲ್ಲ, ಹುಟ್ಟು ಹಾಕ್ಲಿಕ್ಕೆ ಥ್ರೂ ವರ್ಡ್ ಆಫ್ ಗಾಡ್ ಟ್ರೈನ್ಡ್ ಆಗಬೇಕು. ವರ್ಡ್ ಆಫ್ ಗಾಡ್ ಮೂಲಕ ನೀವು ಟ್ರೈನ್ಡ್ ಆಗುವಾಗ ಎಂಥ ಅಲೆಗಳೇ ಬರಲಿ ಬೀಳುವುದಿಲ್ಲ. ನಾವು ನೇರವಾಗಿ ಅಲೆಗಳನ್ನು ಹತ್ತಿಕೊಂಡು ನಾವು ಮೇಲೆ ಹೋಗ್ತೇವೆ. ಅದಕ್ಕೆ ಹೆಲ್ಪ್ ಮಾಡೋದು, ಹುಟ್ಟು ಹಾಕುವುದಕ್ಕೆ, ಆ ಧೈರ್ಯದಿಂದ ಮುಂದೆ ಹೋಗುವುದಕ್ಕೆ ನಮಗೆ ಹೆಲ್ಪ್ ಮಾಡೋದು ದೇವರ ವಾಕ್ಯ.
ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಬೇಗ ನಮ್ಮ ಒಂದು ಸಬ್ಜೆಕ್ಟ್ಗೆ ಬರೋಣ. 8ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 8 ವರ್ಸ್ 26. ರೋಮನ್ಸ್ ಚಾಪ್ಟರ್ 8 ವರ್ಸ್ 26. ಅದು ಒಂದು ಓದಿ ಮತ್ತೆ 18 to 26 ವರೆಗಿರುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ನಮಗೆ ದೇವರು ಹುಟ್ಟು ಹಾಕೋದಕ್ಕೆ ಕಲಿಸ್ತಾನೆ ಈ ವಾಕ್ಯದ ಮೂಲಕ. ಹಲ್ಲೆಲೂಯ, ಹಲ್ಲೆಲೂಯ. ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ದೇವರ ವಾಕ್ಯ ಭಕ್ತಿ ವೃದ್ಧಿಗೆ, ದೇವರ ವಾಕ್ಯ ಪ್ರೋತ್ಸಾಹಕ್ಕೆ, ದೇವರ ವಾಕ್ಯ ಸಂತೈಸುವಿಕೆ ಕಾರಣವಾಗಿದೆ. ಹಲ್ಲೆಲೂಯ. ನಮ್ಮನ್ನು ಕಟ್ಟುವುದಕ್ಕೆ, ನಮ್ಮನ್ನು ಆಧರಿಸುವುದಕ್ಕೆ, ನಮ್ಮನ್ನು ಬಲಪಡಿಸುವುದಕ್ಕೆ ದೇವರ ವಾಕ್ಯ ಆಧಾರವಾಗಿದೆ. ಹಲ್ಲೆಲೂಯ. 8:26 ಏನು ಹೇಳ್ತದೆ? ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯ. ಈ ಒಂದು ವಾಕ್ಯ ಬಸ್ 26 ಲಾಸ್ಟ್. ಓಕೆ, ಹಿಂದೆ ಹೋಗ್ತಾ ಇದ್ರೆ ತೊಂದರೆ ಅಲ್ಲ, ಮುಂದೆ ಅಲ್ಲ. ಓಕೆ, ಇವತ್ತಿಗೆ ಹೇಳೋದು ಜಸ್ಟ್ ಹೇಳಿದೆ. ಓಕೆ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲವಾದದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡುತ್ತಾನೆ. ಹಲ್ಲೆಲೂಯ. ಈ ಒಂದು ಸಂದರ್ಭ ನೋಡುವಾಗ, ಈ ಒಂದು ಸಮಯ ಸಂದರ್ಭ ಇದನ್ನೆಲ್ಲ ಆಲೋಚನೆ ಮಾಡುವಾಗ ವಿಶ್ವಾಸಿಯ ಜೀವಿತದಲ್ಲಿ ಪವಿತ್ರಾತ್ಮನು ಕಾರ್ಯಗತವಾಗುವಂಥ ಒಂದು ಸಂದರ್ಭ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಸಂದರ್ಭ ಇದು? ವಿಶ್ವಾಸಿಯ ಜೀವಿತದಲ್ಲಿ ಪವಿತ್ರಾತ್ಮನು ಕಾರ್ಯಗತವಾಗುವಂಥ ಸಂದರ್ಭ. ಪವಿತ್ರಾತ್ಮನು ಎದ್ದು ತನ್ನ ಕಾರ್ಯ ಮಾಡುವಂಥ ಒಂದು ಸಂದರ್ಭ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಗೆ ಇಷ್ಟ ಉಂಟು ನನ್ನ ಜೀವಿತದಲ್ಲೂ ಕೂಡ ಪವಿತ್ರಾತ್ಮನು ಎದ್ದು ತನ್ನ ಕಾರ್ಯವನ್ನು ಮಾಡಬೇಕು? ಹಲ್ಲೆಲೂಯ. ಈ ಬೈಬಲನ್ನು ನೀವು ಸ್ಟಡಿ ಮಾಡುವಾಗ ಪವಿತ್ರಾತ್ಮನ ಕಾರ್ಯಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಗುರುತಿಸ್ಕೊಳ್ಬೋದು. ಪವಿತ್ರಾತ್ಮನು ಮಾಡುವಂಥ ಕಾರ್ಯ ಉಂಟಲ್ಲ, ಬೇರೆ ಬೇರೆ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಉಂಟು. ಇದೊಂದು ಸಂದರ್ಭ ಭಾಳ ಟಫ್ ಟೈಮ್ ಇದು. ಈ ಸಂದರ್ಭ ಪೌಲನು ಇಲ್ಲಿ ಬರೆದಂತೆ ಈ ಸಂದರ್ಭ ಇದೆ ಅಲ್ಲ, ಭಯಂಕರ ಟಫ್ ಟೈಮ್. ಈಗ ಹೇಳ್ಬೋದು ಒಬ್ಬ ವಿಶ್ವಾಸಿ ಫ್ರೀಸ್ ಆಗಿದ್ದಂಥ ಟೈಮ್ ಅಥವಾ ಫ್ರೀಸ್ ಆಗುವ ಟೈಮ್. ಫ್ರೀಸ್ ಆಗೋದಂದ್ರೆ ಸ್ತಬ್ಧ ಆಗೋದು, ಗೊತ್ತಾಗ್ತಾ ಇಲ್ಲ. ಆ ಸ್ತಬ್ಧವಾಗುವಂಥ ಟೈಮ್ನ ಕುರಿತಾಗಿ ಅಲ್ಲಿ ಪವಿತ್ರಾತ್ಮನು ಎದ್ದು ಮಾಡುವ ಕಾರ್ಯದ ಕುರಿತಾಗಿ ಇನ್ನೊಮ್ಮೆ ಹೇಳ್ತೇನೆ ಕೇಳಿ. ಬೈಬಲಲ್ಲಿ ದೇವರ ಮಕ್ಕಳಲ್ಲಿ ಪವಿತ್ರಾತ್ಮನು ಬೇರೆ ಬೇರೆ ಸಮಯ ಸಂದರ್ಭದಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಾನೆ. ಹಲ್ಲೆಲೂಯ. ಇದೊಂದು ಸಮಯ ಸಂದರ್ಭ ಯಾವುದಂದ್ರೆ, ಇದು ಪೌಲನು ಬರೆದಿರುವಂಥ ಈ ಮಾತು ಒಂದು ಟಫ್ ಟೈಮ್, ಟಫ್ ಅನುಭವದ ಒಂದು ಸಂದರ್ಭ. ಹಲ್ಲೆಲೂಯ. ಇದು ಬಹಳ ಒಂದು ವಿಶೇಷ ಸಂದರ್ಭ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಓಕೆ, ಅದನ್ನು ಇನ್ನೂ ಆಳವಾಗಿ ತಿಳ್ಕೊಳ್ಬೇಕಾದರೆ 18th ವರ್ಡಿಗೆ ಬರೋಣ. ನಾವು 18th ವರ್ಡಿಗೆ ಬರೋಣ. ಹಲ್ಲೆಲೂಯ. ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಸಾಕು. ಈ ಒಂದು 18th ವರ್ಡ್ ಏನು ಹೇಳ್ತದಂದರೆ, ನಮ್ಮ ಇವತ್ತಿನ ಧ್ಯಾನ 18ನೇ ವಚನದಿಂದ 26ನೇ ವಚನದವರೆಗಿನ ಧ್ಯಾನ. ಓಕೆ, ಅದರಲ್ಲಿರುವಂಥ ಮುಖ್ಯ ಪಾಯಿಂಟ್, ಟಫ್ ಸಂದರ್ಭದಲ್ಲಿ ಪವಿತ್ರಾತ್ಮನ ಒಂದು ಕಾರ್ಯದ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದನ್ನೆಲ್ಲ ತಿಳ್ಕೊಳ್ತಾ ಹೋಗುವಾಗ ಪವಿತ್ರಾತ್ಮ ನಮ್ಮನ್ನು ಎಬ್ಬಿಸಿ ಕೂತ್ಕೊಳ್ಳಿಸ್ತಾನೆ. ಹಲ್ಲೆಲೂಯ. ಟೈಮ್ಸ್ ನಮ್ಮ ಜೀವಿತದಲ್ಲಿ ಏನು ಗೊತ್ತುಂಟ, ಕೆಲವೊಂದು ಸಮಯ ಸಂದರ್ಭದಲ್ಲಿ ನಮ್ಮನ್ನು ಕೂತ್ಕೊಳ್ಳಿಸಿ ಬಿಡುವಂಥ ಸಮಯ ಸಂದರ್ಭ ಬರ್ತದೆ. ಹಲ್ಲೆಲೂಯ. ನಿರಾಶೆಗಳಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಕಟ್ಟಲ್ಪಡುವಂಥ ಸಮಯ ಸಂದರ್ಭಗಳು ಒಂದು ವೇಳೆ ಬಂದಿರೋದಾದರೆ, ಈ ಮಾತು, ಈ ವರ್ಡ್ ಆಫ್ ಗಾಡ್, ಇವತ್ತು ಪವಿತ್ರಾತ್ಮ ನಮ್ಮ ಧ್ಯಾನಕ್ಕೆ ಕೊಟ್ಟಿರುವಂಥ ವಾಕ್ಯ ಇದೆ ನೋಡಿ, ಅದನ್ನು ನಮ್ಮನ್ನು ಆ ವಾಕ್ಯ ಏನು ಮಾಡ್ತಾರೆ, ಎದ್ದು ನಿಲ್ಲುವಂತೆ ಮಾಡ್ತದೆ. ಹಲ್ಲೆಲೂಯ, 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 ಹಲ್ಲೆಲೂಯ.
ಅಪೊಸ್ತಲನಾದ ಪೌಲನು ಆತನ ಒಂದು ಅನುಭವವನ್ನು ಇಲ್ಲಿ 18th ವರ್ಡಲ್ಲಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಂದರೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇವೆ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಇನ್ನೊಮ್ಮೆ ಯಾರಾದ್ರಲ್ಲಿ ಓದಿ ನೋಡ್ರ, ಓದುವವರು ನಮಗೆ ಓದಿ ಸಪೋರ್ಟ್ ಮಾಡಿ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ಒಂದು ಪೌಲನ ಜೀವಿತದ ಒಂದು ಕ್ಷಣ, ಆತನ ಜೀವಿತದ ಒಂದು ಕ್ಷಣಗಳನ್ನು ಗುರುತಿಸಬಹುದು. ಯಾವುದು ಕ್ಷಣ ಹೇಳ್ತಾನೆ? ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸ್ತೇವೆ. ಈಗಿನ ಕಾಲ ಅಂದರೆ ಯಾವ ಕಾಲ ಎತ್ತು ಗೊತ್ತುಂಟ? ಪೌಲನು ರಕ್ಷಣೆ ಬಂದ ನಂತರ ಸೇವೆಯಲ್ಲಿ ಮುಂದೆ ಹೋಗುತ್ತಿದ್ದಂಥ ಒಂದು ಕಾಲ. ಹಲ್ಲೆಲೂಯಾ. ಹಾಗಾದರೆ ಆ ಕಾಲವನ್ನು ಹೀಗೆ ಹೇಳ್ಬೋದು, ಯೇಸುವಿನೊಂದಿಗೆ ಜರ್ನಿಯ ಟೈಮ್. ಹಲ್ಲೆಲೂಯಾ. ಯಾವ ಟೈಮ್? ಕ್ರಿಸ್ತನೊಂದಿಗೆ ಮಾತ್ರ ಅಲ್ಲ, ಕ್ಷಮಿಸಿ, ಕ್ರಿಸ್ತನಿಗಾಗಿ. ಎರಡು ಕೂಡ ಇತ್ತು. ಒಂದು ಕ್ರಿಸ್ತನೊಂದಿಗೆ, ಎರಡನೇದಾಗಿ ಕ್ರಿಸ್ತನಿಗಾಗಿ ಜರ್ನಿಯ ಒಂದು ಟೈಮ್. ಹಲ್ಲೆಲೂಯಾ. ಆ ಟೈಮಲ್ಲಿ ಪ್ರಿಯರೇ, ಅಪೊಸ್ತಲನಾದ ಪೌಲನ ಜೀವಿತದಲ್ಲಿ ಬಂದಂಥ ನೋವು, ಹಿಂಸೆಗಳು, ದೇವರ ಚಿತ್ತದಲ್ಲಿ ಅವನು ಹೋಗುವಾಗ ಅವನು ಎದುರಿಸಿದಂಥ ಚಾಲೆಂಜ್ಗಳು ಅಷ್ಟಿಷ್ಟಲ್ಲ. ನೋಡ್ರಿ, ಬೇಕಾದರೆ 2 ಕೊರಿಂಥ್ಯ 11ನೇ ಅಧ್ಯಾಯ 23ರಿಂದ 29 ಓದಿರಿ. 2 ಕೊರಿಂಥ್ಯ 11ನೇ ಅಧ್ಯಾಯ 23ರಿಂದ 29 ಅಲ್ಲಿ ಓದಿ. ನಾನು ಅಬ್ರಹಾಮನ ವಂಶದವರು, ನಾನು ಅದೇ ವಂಶದವನು. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೇನು. ನೋಡಿ, ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೇನು ಅಂತ ಹೇಳ್ತಾನೆ. ಓಕೆ, ಫಾಸ್ಟ್ ಹೊತ್ತೋಗಿ. ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೇನು. ಸೆರೆಮನೆಯೊಳಗೆ ಹೆಚ್ಚಾಗಿ ಬಿದ್ದೇನು. ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೇನು. ನೋಡಿ, ಕ್ರಿಸ್ತನೊಂದಿಗೆ, ಕ್ರಿಸ್ತನಿಗಾಗಿ ಜರ್ನಿ ಮಾಡುವಾಗ ಎಲ್ಲ ಒಂದೊಂದೇ ಅರ್ಥ ಮಾಡ್ಕೊಂಡು ಹೋಗಿ ಅವನ ಜೀವಿತದಲ್ಲಿ ಬಂದಂಥ ಸಂಗತಿ. ಹೆಚ್ಚಾಗಿ ಪ್ರಯಾಸಪಟ್ಟ, ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದಂತೆ. ಹೆಚ್ಚು ಸೆರೆಮನೆಯಲ್ಲಿದ್ದವ ಅಂದರೆ ಅವನೇ. ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು. ಮಿತಿ ಇಲ್ಲ ಅಂತ ಅವನು ತಿಂದ ಪೆಟ್ಟಿಗೆ. ಆಮೇಲೆ ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೇನು. ನೋಡಿ, ಕೆಲವು ಸಾರಿ ಮರಣವನ್ನು ನುಂಗಬೇಕಿತ್ತು. ಅಂಥ ಸಿಟುವೇಶನನ್ನು ಜರ್ನಿ ವಿತ್ ಜೀಸಸ್ ಒಂದಿಗೆ ಹೋಗುವಾಗ ಹಲ್ಲೆಲೂಯಾ ಅನುಭವಿಸಿದನಂತೆ. ಆಮೇಲೆ 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ಒಪ್ಪ, ಒಂದು ಕಡಿಮೆ 40 ಏಟು ಅಂದರೆ ಎಷ್ಟು? ಒಂದು ಕಡಿಮೆ 40 ಏಟು ಅಂದರೆ ಎಷ್ಟು? 39 ಏಟು. ಎಷ್ಟು ಸಾರಿ ಅಂತೆ? 5 ಸಾರಿ. 39 ಸಾರಿ ಅಲ್ವಾ? 39 ಏಟು 5 ಟೈಮ್ಸ್. ನಾನು ಹೇಳಿದ್ದು ಕೇಳಿದ್ದೇನೆ, ಕೆಲವರುಂಟಲ್ಲ 39 ಏಟು ಬರುವವರೊಳಗೆ ಸತ್ತು ಬಿಡ್ತಾರಂತೆ. ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ನೋವು. ಒದ್ದಾಡಿ ಸತ್ತದ್ದು, ಶ್ವಾಸ ನಿಂತು ಹೋಗ್ತದಂತೆ. ನಾನು ಬೇರೆ ಪ್ರೀಚರ್ಗಳು ಹೇಳಿದ್ದನ್ನು ಕೇಳಿದ್ದು, ನನಗೆ ಗೊತ್ತಿಲ್ಲ. ಹಾಗಾದರೆ ತಿಳ್ಕೊಳ್ಳಿ, ನೀವೊಂದು ಆಲೋಚನೆ ಮಾಡಿ, ಕ್ರಿಸ್ತನೊಂದಿಗೆ ಕ್ರಿಸ್ತನ ಸೇವೆಯಲ್ಲಿ ಮುಂದೆ ಹೋಗುವಾಗ ಹೇಗೆ ಎಷ್ಟು ಪೆಟ್ಟು ತಿಂದಿದ್ದಾನೆ. ನಾನು ನೀವು ಪರಲೋಕಕ್ಕೆ ಹೋಗುವಾಗ ಫಸ್ಟ್ ಏನು ಮಾಡೋ ಗೊತ್ತುಂಟ? ಪೌಲ್ ಒಂಚೂರು ನಿಲಿವಂಗಿನ ದೆರ್ಪಲ ಬೆರಿತೋಪಲ್ಲ ಅಂತ ಕೇಳುವ. ಗೊತ್ತಿಲ್ಲ ಅಲ್ಲಿ ಬರೇ ಕಲೆಗಳು ಇರ್ತದಿಲ್ಲೋ ಗೊತ್ತಿಲ್ಲ. ಮಹಿಮೆಯ ಒಂದು ದೇಹದಲ್ಲಿ ನಾವು ಇರ್ತೇವೆ, ನನಗೆ ಗೊತ್ತಿಲ್ಲ. ಆದರೆ ಯೇಸುವಿನ ಜೀವಿತವನ್ನು ಆಲೋಚನೆ ಮಾಡುವಾಗ, ಯೇಸು ಸ್ವಾಮಿ ಸತ್ತು ಉಣ್ಣಲ್ಪಟ್ಟು ಮೈ ಮೇಲೆ ಎದ್ದು ಬಂದಾಗ ಕೈಯಲ್ಲಿದ್ದಂಥ ಗಾಯಗಳನ್ನೆಲ್ಲ ತೋರಿಸಿದ್ದಾನೆ ಅಲ್ವಾ? ಆ ಒಂದು ಥಾಟಲ್ಲಿ ನಾವು ಆಲೋಚಿಸೋದಾದರೆ ಮೇ ಬಿ ನಾವು ಕೂಡ ನೋಡ್ಬೋದು. ಒಂದು ವೇಳೆ ನೋಡುವ ಸಂದರ್ಭ ಇದ್ದರೆ ಹೋಗಿ ಕೇಳುವ, ಒಂಚೂರು ಬೆರಿತೋಪ ಅಲ್ಲ ಭೂಲೋಕಡು
ಓ ಪೌಲಣ್ಣ, ನಿಮಗೆ 39 ಏಟಿನ ಪ್ರಕಾರ 5 ಸಾರಿ ಏಟು ತಿಂದಿದ್ದೀರಲ್ಲ, ಸ್ವಲ್ಪ ತೋರಿಸಿ ಅಂತ ಕೇಳಿದರೆ ಒಂದು ವೇಳೆ ಇದ್ದರೆ ಮಾರ್ಕ್ಗಳು ತೋರಿಸ್ತಾನೆ. ಹಲಲುಯ ಹಲಲುಯ. ಯೇಸು ತೋರಿಸಿದ್ದನಾದರೆ ತೋರಿಸ್ಬೋದು ಆತನು ಕೂಡ ಅಲ್ವಾ? ಹಲಲುಯ. ಆ ಕಲೆಗಳು ಮಾಯ ಆಗಲಿಕ್ಕಿಲ್ಲ, ಯಾಕಂದರೆ ಅದೊಂದು ತನ್ನ ಜಯದ ಸಿಂಬಲ್ ಆಗಿ ಇರ್ಬೋದು ಮುಂದಿನ ದಿನಗಳಲ್ಲಿ. ಹಲಲುಯ ಹಲಲುಯ. ಜಯದ ಸಿಂಬಲ್ ಆಗಿ ಅದು ಇರ್ಬೋದು. ಓಕೆ, ಆಮೇಲೆ 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ಆಮೇಲೆ 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಓಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. ಒಬ್ಬ ನೋಡಿ, ಮರಣದ ಬಾಯಿ ಹೇಗೆ ತೆರೆದಿತ್ತು ಆತನಿಗೆ ಸೇವಾ ಜೀವಿತದಲ್ಲಿ. ಈಗ ನುಂಗಬೇಕು, ಮತ್ತೆ ನುಂಗಬೇಕು. ಇದರಲ್ಲಿ ಏನು ನೋಡ್ಕೊಳ್ತಾ ಗೊತ್ತುಂಟ? ಯೇಸುವಿನೊಂದಿಗೆ ಹೋಗುವಾಗ, ಯೇಸುವಿನ ಚಿತ್ತದಲ್ಲಿ ನಾವು ಹೋಗುವಾಗ ಈ ಬಾಯಿಗಳೆಲ್ಲ ಕಾಯ್ತಾ ಇರ್ತದೆ. ಆದರೆ ಡೋಂಟ್ ವರಿ, ನುಂಗುವಂಥ ಬಾಯಿಗಳು ಕಾಯ್ತಾ ಇದ್ದಿರ್ಬೋದು. ಹಲಲುಯ. ಮುಂದೆ ನೋಡ್ರಿ ಏನಾಯ್ತು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಆತನನ್ನು ಸೇವಿಸಿದ್ದೇನೆ, ಆತನನ್ನು ಸೇವಿಸಿದ್ದೇನೆ. ಹಲಲೂಯ. ನೋಡಿ ಎಂಥ ಈ ಎಲ್ಲ ಸಿಟುವೇಶನಲ್ಲಿ ಇದ್ದುಕೊಂಡು ಸೇವಿಸಿದಾನಂದರೆ. ನನಗೆ ಕೆಲವು ಜನರ ಚರಿತ್ರೆ ಗೊತ್ತು, ಅದರಲ್ಲಿ ಕೂಡ ವಿಶೇಷವಾಗಿ ಒಂದು ಕುಟುಂಬ ಗೊತ್ತು ನನಗೆ. ಒಂದು ಟೈಮ್ ಇತ್ತು, ಅವರಿಗೆ ಏನು ಕೇಳ್ತಾ ಇತ್ತಂದರೆ, ನಾನು ಎಣಿಸ್ತೇನೆ ಅವರು ಈ ಲೋಕ ಯಾತ್ರೆಯಲ್ಲಿ ಎಣಿಸಿರ್ಬೋದು, ಕ್ರೈಸ್ತ ಲೈಫ್ ಅಂದರೆ ಹೂವಿನ ಹಾಸಿಗೆ ಮಾತ್ರ ಅಂತ. ಒಂದು ಸೈಡ್ ಅದು ಪ್ಲಸ್ ಮೈನಸ್ ಎರಡನ್ನು ನಾವು ತಿಳ್ಕೊಂಡಿರಬೇಕು. ಪ್ಲಸ್ ಮೈನಸ್ಗಳ ಮಧ್ಯೆ ದೇವರ ಕಾರ್ಯ, ಪವಿತ್ರಾತ್ಮನ ಕಾರ್ಯ ಏನೆಂಬುದಾಗಿ ನಾವು ತಿಳ್ಕೊಂಡಿರಬೇಕು. ಆಗ ಜಯಶಾಲಿಗಳಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಗೊತ್ತಿಲ್ಲ, ಒಂದು ಕುಟುಂಬ ಅವರು ಎಣಿಸಿರ್ಬೋದು, ನಾವು ಹೇಳಿದಾಗೆ ಆಗ್ತದೆ, ನಾವು ನಂಬಿದಾಗೆ ಆಗ್ತದೆ, ನಾವು ಮಾಡಿದಾಗೆ ಆಗ್ತದೆ, ಹಾಗೆ ಹೀಗೆ ಎಣಿಸಿರ್ಬೋದು. ಅಥವಾ ದೇವರ ಸೇವಕರುಗಳು ಬೋಧಿಸುವಾಗ ಅವರಿಗೆ ಬೇಕಾದನ್ನು ಮಾತ್ರ ಇಟ್ಕೊಂಡಿರ್ಬೋದು. ಪರಿಪೂರ್ಣವಾಗಿ ದೇವರ ಸೇವಕರ ಜೀವಿತವನ್ನು ನೋಡದೆ, ಅವ್ರು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡದೆ ತಮಗೆ ಬೇಕಾದನ್ನು ಇಟ್ಕೊಂಡಿರ್ಬೋದು. ಮೇ ಬಿ ಒಂದು ದಿನ ಬಂತು, ಅವರ ಜೀವಿತದಲ್ಲಿ ಮರಣದ ಗಳಿಗೆ ಬಂತು. ಕುಟುಂಬದ ಯಜಮಾನರು ಲಕ್ಷಗಟ್ಟಲೆ ದುಡಿಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಮರಣಕರವಾದಂಥ ಒಂದು ರೋಗಕ್ಕೆ ತುತ್ತಾಗಿ ಅವರು ಮರಣವನ್ನು ಹೊಂದ್ತಾರೆ. ರೋಗಕ್ಕೆ ತುತ್ತಾಗಿ ಅವರು ಮರಣವನ್ನು ಹೊಂದ್ತಾರೆ. ಅಂಥ ಸಂದರ್ಭದಲ್ಲಿ ಡಿಸ್ಕರೇಜ್ಮೆಂಟ್ ಸ್ಟಾರ್ಟ್ ಆಯಿತು. ನೋಡ್ರಿ, ಸ್ಟಾರ್ಟ್ ಆದಾಗ ಏನಾಯ್ತು ಗೊತ್ತಾ? ಅಷ್ಟರವರೆಗೆ ಮನೆಯಲ್ಲಿ ವಾಕ್ಯಗಳಿತ್ತು. ಡಿಸ್ಕರೇಜ್ ಸ್ಟಾರ್ಟ್ ಆದಾಗ ಮನೆಯ ವಾಕ್ಯಗಳು ಎಲ್ಲ ತೆಗೆದು ಹಾಕಲ್ಪಟ್ಟಿತ್ತು. ಒಂದೇ ಬಾಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ದೇವರಿದ್ದರೆ ಯಾಕೆ ಹೀಗೆ ಆಗ್ತದೆ? ಹಾಗಾದರೆ ಕೆಲವೊಂದು ಸರಿ ವಿಶ್ವಾಸಿಗಳ ಜೀವಿತ ದೇವರನ್ನ ಖಾಲಿ ಪ್ಲಸ್ ಪಾಯಿಂಟ್ ಟೈಮಲ್ಲಿ ಮಾತ್ರ ದೇವರಂತ ತಿಳ್ಕೊಳ್ತಾರೆ. ಒಂದು ತಿಳ್ಕೊಳ್ಳಿ, ಮೈನಸ್ ಪಾಯಿಂಟಲ್ಲಿ ಕೂಡ ಒಬ್ಬ ಇದ್ದಾನೆಂಬುದನ್ನು ಮರೆತು ಬಿಡಬಾರ್ದು. ಆಗಲೇ ಮಿರಾಕಲನ್ನು ಕಾಣೋದು. ಹಲಲುಯ ಹಲಲುಯ. ಮೈನಸ್ ಸಿಟುವೇಶನಲ್ಲಿ ಕೂಡ ನೆವರ್ ಗಿವ್ ಅಪ್, ಬಿಟ್ಟು ಕೊಡಬಾರ್ದು. ಎಂಥ ಹೋರಾಟಗಳು ಬಂದ್ರು ನೋಡಿ. ಈ ವರ್ಡ್ ಎಷ್ಟು ಒಳ್ಳೇದು ನೋಡಿ. ಇಂಥ ಸಿಟುವೇಶನ್, ಅಪೊಸ್ತಲನ ಸೇವೆ, ಅಪೊಸ್ತಲನಾದ ಪೌಲನ ಸೇವೆ ಭಯಂಕರ. ನಾನು ಹೇಳ್ತೇನೆ, ಇಂಥ ಸೇವೆ ಮಾಡುವಂಥ ಅಪೊಸ್ತಲರು ಇವತ್ತಿಗೆ ಭೂಮಿಯಲ್ಲಿ ಯಾರೂ ಇಲ್ಲ. ಎಷ್ಟು ಚಾಲೆಂಜಿಂಗ್ಗಳನ್ನು ಎದುರಿಸಿಕೊಂಡು ಆತನು ಹೋಗಿದೆ ನೋಡ್ರಿ. ಆದರೆ ಈ ಸಿಟುವೇಶನ್ ಮಧ್ಯದಲ್ಲಿ ಕೂಡ ಇದ್ದು ಆತನನ್ನು ಸೇವಿಸಿದ್ದೇನೆ, ಆತನನ್ನು ಬಿಡಲಿಲ್ಲ.
ಎಂದಿಗೂ ಕೂಡ ಆ ದೇವರಿಗೆ ಕ್ವಶನ್ ಮಾಡಲಿಲ್ಲ. ಸ್ವಾಮಿ ಇವ್ರು ಉಲ್ಲ ಬಂತಾರತ್ತ ಓಲ್ಲರು ದಾಯ ಕೈ ಬಿಡ್ತಾರು. ಎಲ್ಲಿ ಕೂಡ ಪೌಲನ ಆ ರೀತಿ ಕೇಳಿದ ಹಾಗೆ ಅನಿಸುವುದೇ ಇಲ್ಲ. ಆತನು ಒಂದೇ ಇದ್ದಾನೆ, ಇರುವಾತನೇ, ನನ್ನನ್ನು ಕರೆದಾತನು, ಆತನ ಸೇವೆಗೆ ಕರೆದಿದ್ದಾನೆ. ನಾನು ಹೋಗ್ತಾ ಇರ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಿರುಗಿ ನಮ್ಮ ಸಬ್ಜೆಕ್ಟ್ಗೆ ಬರೋಣ. ರೋಮನ್ಸ್ 8 ಚಾಪ್ಟರ್ 18. ಹಲ್ಲೆಲೂಯಾ. ಅವನು ಹೇಳ್ತಾ ಇದ್ದಾನೆ ನೋಡ್ರಿ, 18 ಏನು ಹೇಳ್ತಾನೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂದು ಸರಿ ಎಂದು ಎಣಿಸ್ತೇವೆ. ನೋಡಿ, ಬರುವಂಥ ಹೋರಾಟಗಳೆಲ್ಲ ಸ್ವಲ್ಪ ಅಂತ ಅವನಿಗೆ ಅನಿಸ್ಲಿಕ್ಕೆ ಕಾರಣ ಏನು ಗೊತ್ತುಂಟಾ? ಅವನು ತನ್ನ ಮುಂದಣ ತನಗೆ ಸಿಗುವಂಥ ಮಹಿಮಾ ಪದವಿಯನ್ನು ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಬರಲಿಕ್ಕಿರುವಂಥ ಆ ಗ್ಲೋರಿಯಸ್ ಡೇಯನ್ನು ಎದುರು ನೋಡ್ತಾ ಇದ್ದಾನೆ. ಓ, ತನ್ನ ಪ್ರಭಾವದ ಕುರಿತಾಗಿ ಆತನು ತಿಳ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಒಂದು ಮಲ್ಲೆಜ್ಜಿ, ದೇವರೇನು ಬಿಡು ಪೂಜಿ, ನಾನು ಯೇಸುವನ್ನು ಬಿಡುವುದಿಲ್ಲ, ಆತನು ಜೀವಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇವನ ಯಾರ ಕಾಲದಲ್ಲಿ ಗೊತ್ತಾ? ಹಳಬೊಡಂಬಡಿಕೆ ಕಾಲದಲ್ಲಿ ಇವರು ಹೇಳ್ತಾರಲ್ಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅಲ್ವಾ, ರಾಜನೇ ಅಲ್ಲ, ಅವರೇ ಹೇಳೋದಲ್ವಾ, ರಾಜನೇ ದೇವರ ಚಿತ್ತ ಇದ್ದರೂ ಇಲ್ಲದಿದ್ರು ನಿನಗೆ ಏನಾಗೋದಿಲ್ಲ, ನೀನು ಮಾಡಿದ ವಿಗ್ರಹಕ್ಕೆ ಸರಿ ಅಲ್ವ, ಅದೆಲ್ಲ ಅಡ್ಡ ಬೇಡೋದಿಲ್ಲ. ಚಿತ್ತ ಇದ್ದರೂ ಕೂಡ ಇಲ್ಲದಿದ್ದರೂ ಕೂಡ ನಿಕ್ಕಂತೂ ಬಿಡ್ದು ಪೂಜಾ. ಆದರೆ ಒಂದು ಬೇಜಾರೇನು ಗೊತ್ತುಂಟ, ಟಫ್ ಪರಿಸ್ಥಿತಿಗಳು ಕೆಲವೊಂದು ಸಾರಿ ಯಾಕೆ ಬರ್ತಂದ್ರೆ ನಮಗೆ ಗೊತ್ತಿಲ್ಲದವರಾಗಿರಬಾರ್ದು. ನಮ್ಮನ್ನು ಉನ್ನತಿಗೆ ನಡೆಸಲಿಕ್ಕೆ, ನಮ್ಮನ್ನು ಹೈಯರ್ ಲೆವೆಲ್ಗೆ ನಡೆಸಲಿಕ್ಕೆ ಬೈಬಲ್ ಹೇಳ್ತದೆ. ತೆಗಿತಾ ಹೋದರೆ ತುಂಬ ವಾಕ್ಯಗಳುಂಟು. ಹಲ್ಲೆಲೂಯಾ. ಮೇಲಣಿಂದ ಮೇಲಣಕ್ಕೆ ನಡೆಸಲಿಕ್ಕೆ ಸಮ್ ಟೈಮ್ಸ್ ದೇವರೇ ಮಾಡ್ಬೋದು. ಟಫ್ ಟೈಮ್, ಆ ಟೈಮಲ್ಲಿ ನಮ್ಮ ಬಾಯಲ್ಲಿ ದೇವರ ಹೊಗಳಿಕೆಯೇ ಹೊರತು ತೆಗಳಿಕೆ ಬರದಂತೆ ನಾವು ನೋಡ್ಕೊಳ್ಬೇಕು. ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ಎಂಥ ಒಂದು ಭಕ್ತ ನೋಡಿ ಅಲ್ವಾ, ಯೋಬನ ಜೀವಿತದಲ್ಲಿ ಎಂಥ ಒಂದು ಟಫ್ ಟೈಮ್ ಬಂತು. ಆದರೆ ಅವನ ಹೆಂಡತಿ ಶೇಕ್ ಆದ್ಲಲ್ವಾ, ಯಾಕಂದರೆ ಗಂಡನ ಮೇಲೆ ತುಂಬ ಪ್ರೀತಿ. ನಾವು ನೆಗೆಟಿವ್ ಅಲ್ಲಿ ನೋಡಿದ್ರೆ ನೆಗೆಟಿವ್ ಆಗ್ತದೆ. ಸ್ವಲ್ಪ ಪಾಸಿಟಿವ್ ಅಲ್ಲಿ ನೋಡೋದಾದರೆ, ಯಾರ ಕುರಿತಾಗಿ, ಹೆಂಡತಿ ಕುರಿತಾಗಿ ಪಾಸಿಟಿವ್ ಅಲ್ಲಿ ನೋಡೋದಾದರೆ, ಗಂಡನಿಗೆ ನಡು ನೆತ್ತಿಂದ ಅಂಗಲ್ನವರೆಗೆ ಏನಾಗಿದೆ, ಹುಣ್ಣುಗಳಾಗಿದೆ. ಬೋಕಿಡ್ಕೊಂಡು ಕೇರಿತಾ ಇದ್ದಾನೆ. ನೋಡ್ಲಿಕ್ಕೆ ಆಗ್ತಾ ಇಲ್ಲ ಹೆಂಡತಿಗೆ. ಕಂಟ್ರೋಲ್ ತಪ್ಪಿ ಬಿಟ್ಲು. ಅವಳು ಹುಟ್ಟು ಹಾಕುವುದನ್ನು ಕಲೀಲಿಲ್ಲ. ಬರ್ತಾ ಉಂಟು ತೆರೆ, ಹುಟ್ಟು ಹಾಕ್ಲಿಕ್ಕೆ ಗೊತ್ತಿಲ್ಲ, ಬಿದ್ದು ಬಿಟ್ಲು ಬಾಯಿಯ ಮೂಲಕ. ಏನು ಬಿದ್ದು ಬಿಟ್ಲು? ಯೋಬ 2:7 ನೋಡ್ರಿ, 2:7 ನೋಡ್ರಿ. ಅಲ್ಲಿ ಏನು ಬರ್ದಿರಿ ಗೊತ್ತುಂಟಾ? ಈಗಲಾದರೂ ನಿನ್ನ ದೇವರನ್ನು ದೂಷಿಸಿ ಸಾಯ್. ನಿಕ್ ನಲ್ಲಕದೆ ದೇವರ್ ಬನ್ಪತ್ತ. ಅಲ್ಲೇ ನೋಡಿ, ದೇವರು ಏನೋ ಒಂದು ಹೈಯರ್ ರೆಲ್ಮ್ಗೆ ನಮ್ಮನ್ನು ನಡೆಸಲಿಕ್ಕಿರುವಾಗ 9ನೇ ವಚನ 2:9 ಓಕೆ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ದೇವರನ್ನ ದೂಷಿಸಿ ಸಾಯಿ ಅಂತ ಹೇಳ್ತಾರೆ. ನನ್ಲ ದೇವರ್ ಅನ್ಪತ, ನನ್ಲ ಗೊತ್ತಪ್ಪ ಜನಕ್ಕೆ ಸ್ಲಿಪ್ ಆದ್ಲು ನೋಡಿ. ಆದ್ದರಿಂದ ದೇವರಾತ್ಮನ ಇವತ್ತು ಮಾತಾಡ್ತಾ ಇದ್ದಾನೆ. ನಾವು ಜೀವಿಸುವಂಥ ದಿನಮಾನಗಳಲ್ಲೂ ಅಂತ್ಯ ದಿನಮಾನಗಳಲ್ಲಿ ಹೋಗ್ತಾ ಇದ್ದೇವೆ. ದೇವರ ಹೃದಯದ ಆಶೆ ಏನು ಗೊತ್ತುಂಟ? ನಮ್ಮನ್ನು ಶೋಧಿಸಿ ಹೈಯರ್ ರೆಲ್ಮಿಂದ ಹೈಯರ್ ರೆಲ್ಮಿಗೆ ಕೊಂಡೋಗುವಂಥದ್ದು. ಅಂಥ ಸಂದರ್ಭದಲ್ಲಿ ಎಂಥ ಸಿಟುವೇಶನ್ಗಳು ನಮ್ಮ ಮುಂದೆ ಬಂದಿದ್ದರೂ ಕೂಡ ದೇವರ ವಿರುದ್ಧವಾಗಿ ಮಾತಾಡೋದಕ್ಕೆ ಬಾಯಿಯನ್ನು ಬಿಟ್ಟು ಬಿಡಬಾರ್ದು. ಅಪೊಸ್ತಲನಾದ ಪೌಲನ 18ನೇ ವಚನದಲ್ಲಿ ಏನು ಗೊತ್ತುಂಟ? ಯಾವುದೇ ಸಂದರ್ಭ ಬಂದರೂ ಕೂಡ ರೋಮನ್ಸ್ 8:18 ಬರೆಯಲ್ಪಟ್ಟ ಪ್ರಕಾರ ಏನು ಗೊತ್ತಾಗ್ತದಂದರೆ, ಎಂಥ ಸಿಟುವೇಶನ್ ಬಂದರೂ ಕೂಡ ಅವನು ಇಹಲೋಕದ ವಿಚಾರಕ್ಕೆ ಗಮನ ಕೊಡೋದಕ್ಕಿಂತ ಹೆಚ್ಚಿನದಾಗಿ, ನನ್ನ ಒಂದು ದಿನ ಉಂಟು, ಬರ್ತದೆ, ಇದೆಲ್ಲ ಸ್ವಲ್ಪದು, ಇದು ಸ್ವಲ್ಪ
ಇದು ಸ್ವಲ್ಪ ಕಾಲ, ಇದು ಸ್ವಲ್ಪ ಕಾಲ, ಇದು ಸ್ವಲ್ಪ ಕಾಲ, ಇನ್ನು ನಿತ್ಯ ನಿರಂತರ ಆ ಒಂದು ಮಹಿಮೆಯಲ್ಲಿ ನಾನು ವಾಸಿಸ್ಲಿಕ್ಕಿದ್ದೇನೆ, ಜೀವಿಸ್ಲಿಕ್ಕಿದ್ದೇನೆ. ಓ, ಆ ಒಂದು ಸಮಾಧಾನದಲ್ಲಿ ಜೀವಿಸ್ಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಆ ಒಂದು ಆನಂದದಲ್ಲಿ ಜೀವಿಸ್ಲಿಕ್ಕಿದ್ದೇನೆ, ಆ ಒಂದು ಪ್ರಸನ್ನತೆಯಲ್ಲಿ ನಾನು ಜೀವಿಸ್ಲಿಕ್ಕಿದ್ದೇನೆ ಎಂಬುದಾಗಿ ಆತನನ್ನು ಬಲಪಡಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಏನಾಯ್ತು ಗೊತ್ತುಂಟ, ಅವನಿಗೆ ಎಣಿಸಿತ್ತು ಈ ಲೋಕದ ಸ್ಟ್ರಗಲ್ ಉಂಟಲ್ಲ ಫ್ಯೂ ಟೈಮ್ಸ್ ಎಂಬುದಾಗಿ ಎಣಿಸಿತ್ತು. ಅಪೋಸ್ತಲನಾದ ಪೌಲನ ಜೀವಿತದಲ್ಲಿ ಬಂದಂಥ अपोस्टल पौल का जीवन में आया हुआ हर एक तकलीफ का टाइम में, हालेलुया, उसका सोच परलोक का ओर था, हालेलुया, महिमा का ओर था. इसका वजह से क्या हो गया मालूम है? जो तकलीफ है ना, उसको छोटा दिखाई दिया, हालेलुया, कम दिखाई दिया, कुछ भी नहीं, दिस इज नथिंग, हालेलुया. उससे बड़ा अपना ओ महिमा का दिन है, हालेलुया, हालेलुया, हालेलुया ಎಂದು ಎಣಿಸುತ್ತೇನೆ. ಮತ್ತೆ 19th ವರ್ಡ್, 19th 2021, 19th 2021, ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಸಾಕು. ಅಲ್ಲಿ 19th ವರ್ಡ್ ಅನ್ನು ನೋಡುವಾಗ ಅಲ್ಲಿ ಹೇಳ್ತದೆ, 19th ವರ್ಡ್ ಏನು ಹೇಳಿದೆ? ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡ್ತಿರೋದು. ಈಗ ಜಗತ್ತು ಅನ್ನುವಾಗ, ಈಗ ಜಗತ್ತನ್ನು ನೋಡುವಾಗ ಅದರಲ್ಲಿ ಮಾನವರು ಕೂಡ ಇದ್ದಾರೆ, ಸೃಷ್ಟಿ ವಸ್ತುಗಳು ಕೂಡ ಇದೆ ಅಲ್ವಾ? ಜಗತ್ತನ್ನು ನೋಡುವಾಗ ಯಾರೆಲ್ಲ ಕಾಣ್ತಾರೆ? ಮಾನವರು, ಪ್ರಾಣಿ, ಪಕ್ಷಿ, ಸೃಷ್ಟಿ ವಸ್ತು ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿ ನಾವು ನೋಡುವಾಗ ಮಾನವರು ಮತ್ತು ಈ ಸೃಷ್ಟಿ, ಹಲ್ಲೆಲೂಯಾ, ಲೋಕ ಏನಿದೆ, ನೆಲ ಇದೆ, ಮರಗಿಡ ಇದೆ, ಆಕಾಶ ಇದೆ, ಏನಿದೆ ಅದು. ಓಕೆ, ಈಗ ಇವತ್ತಿನ, ಈಗ ನೋಡ್ರಿ, ಪೌಲನ ಕಾಲ ಬಿಡ್ರಿ, ನಮ್ಮ ಕಾಲದಲ್ಲಿ ಒಂದು ಆಲೋಚನೆ ಮಾಡ್ರಿ, ಹೇಗಿದೆ ಲೋಕ? ಲೋಕದ ಸಾಧಾರಣ ಜನರ ಹತ್ರ, ಅವಿಶ್ವಾಸಿಗಳ ಹತ್ರ ಹೋಗಿ ಕೂತ್ಕೊಂಡ್ರು ಕೂಡ ಏನು ಹೇಳ್ತಾರೆ ಗೊತ್ತುಂಟ? ಸಾಕಾದು ಪೋಂಡು ಮಾರೆ, ಬೊರ್ಚಿಂದೇನುಂಡು, ಯಾಪ ಒಂಜಿ ಸಮಾಧಾನ ತಿಕ್ಕೊಂಡ, ಯಾಪ ಒಂಜಿ ಬಿಡುಗಡೆ ತಿಕ್ಕೊಂಡ, ಸಾಕಾದು ಪೋಂಡು. ಸೋತೋಗಿದ್ದಾರೆ. ಜಗತ್ತು ಏನಾಗಿದೆ ಗೊತ್ತುಂಟ? ಸೋತೋಗಿದೆ ಜಗತ್ತು. ಆ ಮಹಿಮೆಯ, ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾದತೆಂದು ಎದುರು ನೋಡ್ತಾ ಉಂಟು, ಆ ಒಂದು ಸಮಾಧಾನ ಬೇಕು. ಅದರ ಅರ್ಥ ದೇವಪುತ್ರರ ಮಹಿಮೆ ಅನ್ನುವಾಗ ಅದರ ಒಳಗಿರುವಂಥದ್ದು ಏನು ಗೊತ್ತುಂಟ? ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ. ಹೌದಲ್ವಾ? ಹೌದಲ್ವಾ? ಈಗ ನಿಮ್ಮ ಅಕ್ಕಪಕ್ಕದಲ್ಲಿ ದೇವರನ್ನು ಅರಿಯಾದ ಜನರಿರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ಅವರ ಬಾಯಿಂದ ಬಂದ ಮಾತನ್ನು ಕೇಳಿದಾರ? ಲೋಕ ಸಾಕಾದು ಪೋಂಡು ಮಾರೆ, ಮುಲ್ತೊಡ್ದು ಬುಡ್ದು ಪೋಪಿನೇ ಎಡ್ಡೆ, ಜಗತ್ತು ಸಾಕಾದು ಪೋಂಡು. ಹಾಗಾದರೆ ಬುಡ್ದು ಪೋಪಿನ ಅಡೆ ಪೋಪಿನ ಎಡ್ಡೆ ಅಂತ ಹೇಳ್ತಾರೆ. ಎಲ್ಲಿ ಗೊತ್ತುಂಟ? ಪರಲೋಕ ಪೋಪಿನ ಎಡ್ಡೆ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅದರ ಮಧ್ಯೆ ಏನೆಲ್ಲ ಉಂಟೆಂಬ ಗೊತ್ತಿಲ್ಲ ಪಾಪ. ಮುಲ್ತನ ಪೋದು ದೇವರನ ಬಳಿಗೆ ಪೋಪಿನ ಎಡ್ಡೆ ಅಂತ ಎಲ್ಲರೂ ಮಾತಾಡ್ತಾರೆ. ಹಾಗಾದರೆ ದೇವರ ಬಳಿಗೆ ಹೋಗೋದಂದ್ರೆ ದೇವರ ಪುತ್ರರ ಮಹಿಮೆಯ ನಿರೀಕ್ಷೆಯಲ್ಲಿದ್ದಾರಂತ ಆಯ್ತಲ್ವ? ಹಾಗಾದರೆ ಎಸ್ ಸರ್ ನೋ, ಎಸ್ ಸರ್ ನೋ, ಲವಲವಿಕೆಯಿಂದ ಎದುರು ನೋಡ್ತಾ ಇರೋದು. 19th ವರ್ಡ್. 20th ವರ್ಡ್ ಅನ್ನು ನಾವು ನೋಡುವಾಗ, 20ನೇ ವಚನವನ್ನು ನೋಡುವಾಗ, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ನೋಡಿ, ಜಗತ್ತಿನ ಜನರು ಸೃಷ್ಟಿ ಪೂರ ಈ ಒಂದು ಇದರಲ್ಲಿ ನಿಟ್ಟಿಸುರಿ ಬಿಡ್ತಾ ಇರೋದಾದ್ರೆ ಏನು, ಇಲ್ಲಿ ಸಾಕಾಗಿ ಹೋಯ್ತು ಹೋಗುವ ಅಂತ ಹೇಳ್ತಾ ಇರೋದಾದ್ರೆ ಅದಕ್ಕೆ ಒಂದು ಕಾರಣ ಉಂಟು. ಜಗತ್ತೆಲ್ಲ ವ್ಯರ್ಥತ್ವಕ್ಕೆ ಒಳಗಾಗಿದೆ. ಯಾರ ಮೂಲಕ ಒಳಗಾಯಿತು ಗೊತ್ತುಂಟ? ಆದಾಮ ಹವ್ವರ ಮೂಲಕ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಆದಾಮ ಹವ್ವ ಮಾಡಿದ ತಪ್ಪಿನ ದೆಸೆಯಿಂದ ಏನಾಯಿತು? ಲೋಕದೊಳಗೆ ಪಾಪ ಬಂತು, ಮರಣ ಬಂತು, ಶಾಪ ಬಂತು. ಹೌದಲ್ವಾ? ಎಸ್ ಸರ್ನೋ? ಈಗ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಜಗತ್ತಂದರೆ ಅದರಲ್ಲಿ
ಮನುಷ್ಯರು, ಆ ಮನುಷ್ಯರ ನಿಮಿತ್ತವಾಗಿ ಈ ಸೃಷ್ಟಿ ಎಲ್ಲ ವ್ಯರ್ಥತ್ವಕ್ಕೆ ಒಳಗಾಯಿತು. ಮತ್ತೆ 21 ವಿಷಯ ನೋಡುವ, 21ನೇ ವಾಕ್ಯ ನೋಡುವಾಗ, ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು. ಇಲ್ಲಿ ಗುಡ್ ನ್ಯೂಸ್ ಇರೋದು ನೋಡಿ. ಆದರೂ ಆದಾಮನ ಮೂಲಕ ಜಗತ್ತು, ಮನುಷ್ಯರಿರ್ಬೋದು, ಜಗತ್ತಿರ್ಬೋದು, ವ್ಯರ್ಥತ್ವಕ್ಕೆ ಒಳಗಾಗಿ ಇವತ್ತು ಲೋಕದಲ್ಲಿ ಪಾಪಗಳು ಹೆಚ್ಚಿರೋದ್ರಿಂದ ಜನರು, ಲೋಕ, ಈ ಸೃಷ್ಟಿ ಕೂಡ, ಮರಗಿರ ಕೂಡ ಪರಿತಪಿಸ್ತಾ ಉಂಟಂತೆ. ಹೇಗೆ ಹೇಳ, ಒಂದು ಕಡೆ ಜನರು ಪರಿತಪಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಸೃಷ್ಟಿ ವಸ್ತುಗಳು ಕೂಡ ಪರಿತಪಿಸ್ತಾ ಉಂಟು. ಇವತ್ತಿನ ಶಾಖ ಏನು ನೀವು ನೋಡಿದರೆ, ಕೆಲವು ಸೈಡಲ್ಲಿ ಹೋದಾಗ ಮರಗಳು ಪಾಪ ಒಣಗಿ ಹೋಗಿದೆ, ತಡಿಲಿಕ್ಕೆ ಆಗ್ತಾ ಇಲ್ಲ. ಇದು ಹೇಗೆ ಬಂತು? ಆದಾಮವ್ವ ಮಾಡಿದಂಥ ತಪ್ಪಿನ ದೆಸೆಯಿಂದ ಭೂಮಿಗೆ ಶಾಪ ಬಂತು. ಅಷ್ಟು ಮಾತ್ರ ಅಲ್ಲ, ಆ ಭೂಮಿ ಮೇಲೆ ಪಾಪಿಷ್ಟ ಜನರು ಇರುವುದರಿಂದ ಚುಪ್ಕೆ ಮಾಡುವಂಥ ಪ್ರತಿಯೊಂದು ಪಾಪದ ನಿಮಿತ್ತ ಭೂಮಿಗೆ ಹೊತ್ತುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮರಕ್ಕೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಕಲ್ಲುಗಳಿಗೆ ಸಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ಸಿಟುವೇಶನ್ ಪ್ರಿಯರೇ, ಹಲ್ಲೆಲೂಯಾ. ಆದ್ದರಿಂದ ದೇವಪುತ್ರರ ಮಹಿಮೆ ನಿರೀಕ್ಷಿಸ್ತಿರುವಂಥ ಈ ಜಗತ್ತಿಗೆ ಒಂದು ಗುಡ್ ನ್ಯೂಸ್ ಏನು ಗೊತ್ತುಂಟ? ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು ಅಂತ ಹೇಳ್ತದೆ. ಏನೆಂದರೆ, ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಹಾಗಾದರೆ ಪರಿತಪಿಸ್ತಿರುವಂಥ, ನರಳುತ್ತಿರುವಂಥ ಜನರು ಮತ್ತು ಲೋಕ, ಹಲ್ಲೆಲೂಯಾ, ಅದಕ್ಕೆ ಒಂದು ನಿರೀಕ್ಷೆ ಉಂಟಂತೆ. ಆ ನಿರೀಕ್ಷೆ ಹುಟ್ಟುವುದು ಹೇಗೆ ಗೊತ್ತುಂಟ? ಥ್ರೂ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಿಲ್ಲದೆ ಯಾವ ನಿರೀಕ್ಷೆ ಕೂಡ ಇಲ್ಲ. ಯೇಸು ಕ್ರಿಸ್ತನಿಂದಲೇ ನಿರೀಕ್ಷೆ ಬರೋದು. ಹಲ್ಲೆಲೂಯಾ. ಹಾಗಾದ್ರೆ ನಿರೀಕ್ಷೆ ಹುಟ್ಟುವಂಥ ಒಂದು ಮಾರ್ಗವನ್ನ ದೇವರು ಆಲ್ರೆಡಿ ಏರ್ಪಡಿಸಿದ್ದಾನೆ. ಹಲ್ಲೆಲೂಯಾ. ಆ ಮಾರ್ಗ ಬೇರೆ ಯಾವುದು ಅಲ್ಲ, ಜೀಸಸ್ ಕ್ರೈಸ್ಟ್. ಅದಕ್ಕೆ ಯೇಸುಸ್ವಾಮಿ ಹೇಳೋದು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆಂಬುದಾಗಿ. ಹಲ್ಲೆಲೂಯಾ. ನಿರೀಕ್ಷೆಯನ್ನು ಹುಟ್ಟಿಸುವ ಮಾರ್ಗವೇ ಯೇಸು. ಹಲ್ಲೆಲೂಯಾ. ಯೇಸುವೇ ಸತ್ಯ, ಯೇಸುವೇ ಜೀವ, ಯೇಸುವೇ ಮಾರ್ಗ, ಸತ್ಯ, ಜೀವವಾಗಿದ್ದಾನೆ. ಹಲ್ಲೆಲೂಯಾ. ಓಕೆ, ಹೇಗೆ ಯೇಸು ಇಡೀ ಲೋಕಕ್ಕೆ ಒಂದು ನಿರೀಕ್ಷೆಗೆ ಆಧಾರನಾದಂದಾಗಿ ಹೇಳಬೇಕಾ? ನಾನು 2 ಪಾಠವನ್ನು ತೋರಿಸ ಬರ್ತಾ ಇದ್ದೇನೆ. ಒಂದು ಜನರು, ಮತ್ತೊಂದು ಸೃಷ್ಟಿ ವಸ್ತುಗಳು, ಮರ, ಗಿಡ, ಕಲ್ಲು, ಮಂಡುಗಳನ್ನು ತೋರಿಸ್ತಾ ಇದ್ದಾನೆ. ಓಕೆ ಓಕೆ ಈಗ ಈ ಎರಡಕ್ಕೂ ಕೂಡ ಒಂದು ನಿರೀಕ್ಷೆ ಬರಬೇಕಾದ್ರೆ ಹೇಗೆ? ಆದಮವರ ಮೂಲಕ ಪಾಪ ಲೋಕದಲ್ಲಿ ತುಂಬಿಕೊಂಡಿದೆ. ಜನರು ನಿರಾಶೆಯಲ್ಲಿದ್ದಾರೆ, ನಿರೀಕ್ಷೆ ಇಲ್ಲದಂಥ ಜೀವಿತದಲ್ಲಿದ್ದಾರೆ, ದೇವರಿಂದ ಅನ್ಯರಾಗಿದ್ದಾರೆ. ನಾನು ಅದನ್ನು ತೋರಿಸಲ ನಿಮಗೆ. 4ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 17ನೇ ವಚನ ಓದುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 4:3-17 ನೋಡ್ರಿ. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ 3:17 4:17 ನೋಡಿ. ಕ್ಷಮಿಸಿ. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ 4:17 ಹೇಳ್ತಾರೆ. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ನಿಮಗೆ ಖಂಡಿತವಾಗಿ ಹೇಳ್ತೇನೆ. ಆಮೇಲೆ ಅವರು ನಿಷ್ಪ್ರಯೋಜನವಾದ ನೋಡಿ, ಅನ್ಯರಂದ್ರೆ ದೇವರಿಂದ ದೂರ ಇರುವವರು, ದೇವರನ್ನ ಅರಿಯದೆ ಪಾಪಮಯವಾದಂಥ ಜೀವಿತದಲ್ಲಿ ಇರುವವರು. ಅವರು ನಂಬರ್ 1, ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ನಂಬರ್ 2, ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ನಂಬರ್ 3, ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ, ನಂಬರ್ 4, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ದೇವರಿಂದ ಆಗುವ ಜೀವಕ್ಕೆ ಏನಾಗಿದ್ದಾರಂತೆ? ಅನ್ಯರು. ಒಂದು ವೇಳೆ ಅನ್ಯತನದ ಜೀವಿತ ಯಾರಲ್ಲಾದ್ರೂ ಇರುವುದಾದ್ರೆ, ದೇವರಿಂದ ಅನ್ಯರು ಆಗಿರುವುದಾದ್ರೆ, ಅಥವಾ ದೇವರಿಲ್ಲದೆ ಅನ್ಯರಾಗಿರುವುದಾದ್ರೆ, ಅಂಥವ್ರಿಗೆ ನಿರೀಕ್ಷೆಯಲ್ಲಿರ್ತದೆ ಅಲ್ವಾ? ಅದಕ್ಕಾಗಿ ಅವರಲ್ಲಿ ನಿರೀಕ್ಷೆ ತರುವುದಕ್ಕಾಗಿ ದೇವರನ್ನು ಬಿಟ್ಟು ಪಾಪದಿಂದ ದೂರ ಹೋಗಿದ ಜಗತ್ತಿಗೆ ಒಂದು ನಿರೀಕ್ಷೆ ತರುವುದಕ್ಕಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಜೀವ ಕಳೆ ತುಂಬುವುದಕ್ಕಾಗಿ ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಈಗ ಮಾನವರು ಆ ಒಂದು ನಿರೀಕ್ಷೆಗೆ ಹೇಗೆ ಬರಲಿಕ್ಕೆ ಸಾಧ್ಯ ಅಂದರೆ ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಯೇಸುವಿಗೆ ಒಪ್ಪಿಸಿಕೊಟ್ಟಾಗ. ಹಲ್ಲೆಲೂಯಾ. ಹಾಗಾದರೆ ಲೋಕ ಆ ನಿರೀಕ್ಷೆಗೆ ಬರುವುದಕ್ಕೆ ನೋಡಿ, ಮಾನವರು ಒಂದು ನಿರೀಕ್ಷೆ ಉಂಟು, ಪರಲೋಕದ ನಿರೀಕ್ಷೆ. ಅದೇ ಪ್ರಕಾರ ಹೊಸತನದ ನಿರೀಕ್ಷೆ ಉಂಟು ಮಾನವರಿಗೆ. ಅದು ಥ್ರೂ ಜೀಸಸ್ ಕ್ರೈಸ್ಟಿಂದಲೇ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ರಿಂದಲೇ ಆಗುವಂಥದ್ದು. ಲೋಕಕ್ಕೆ ಒಂದು ನಿರೀಕ್ಷೆ ಉಂಟು, ಗೊತ್ತುಂಟ? ಲೋಕ ಕೂಡ ನ್ಯೂ ಆಗ್ತದೆ, ಗೊತ್ತುಂಟ? ನೂತನ ಭೂಮಿ ಆಕಾಶ ಆಗಲಿಕ್ಕಿದೆ. ಈಗ ಕ್ರಿಸ್ತನನ್ನು ನಂಬಿದಂಥ ಭಕ್ತರು ಈ ಬಾಡಿ ಪರಲೋಕಕ್ಕೆ ಹೋಗುವುದಿಲ್ಲ, ಇದು ಮಣ್ಣು ತಿರುಗಿ ಮಣ್ಣಿಗೆ ಸೇರಿ ಮಣ್ಣಂತ ಆಗ್ತದೆ. ಆದರೆ ಕ್ರಿಸ್ತನ ಬರೋಣದ ಸಮಯದಲ್ಲಿ ಒಂದು ವೇಳೆ ನಾವು ನಿದ್ರೆಯಲ್ಲಿರುವುದಾದರೆ ಏನಾಗ್ತದೆ? ಒಂದು ಮಹಿಮೆಯ ಬಾಡಿ ನಮಗೆ ಕೊಡಲ್ಪಡ್ತದೆ. ಅದೇ ಪ್ರಕಾರ ನಮ್ಮ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ, ಆ ಮಹಿಮೆಯ ಬಾಡಿಯ ಮೂಲಕ ಸಾರ್ಥಕ ಆಗ್ತದೆ. ಅದೇ ಪ್ರಕಾರ ಜಗತ್ತಿಗೂ ಕೂಡ ಒಂದು ನಿರೀಕ್ಷೆ ಇದೆ, ಏನು ಗೊತ್ತುಂಟ? ಅದು ಒಂದು ಸಮಯ ಬರುವಾಗ ಇದು ಚಾಪೆಯಂತೆ ಮಡಚಿ ಹೋಗ್ತದೆ, ಇದು ಬೆಂಕಿಯಿಂದ ಸುಡಲ್ಪಡೋದಕ್ಕಾಗಿ ಇಟ್ಟಿದೆ, ಇದು ಹೋಗ್ತದೆ. ಹೇಗೆ ನಮ್ಮ ಬಾಡಿ ಮಣ್ಣಿನ ದೇಹ ಮಣ್ಣಾಗಿ ಹೋಗ್ತದೋ, ದೇವರಿಂದ ಒದಗುವಂಥ ಕಟ್ಟಡ, ಪರಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ಕಟ್ಟಡ ದೇವರಿಂದ ಒದಗ್ತದೋ, ಅದೇ ಪ್ರಕಾರ ಭೂಮಿ ಕೂಡ ಏನಿದೆ ಗೊತ್ತುಂಟ? ಅದಕ್ಕೊಂದು ನಿರೀಕ್ಷೆ ಇದೆ, ಏನು ಗೊತ್ತುಂಟ? ನೂತನ ಭೂಮಿ ಆಕಾಶ ಭೂಮಂಡಲ ಬರ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ತಿರುಗಿ ನಮ್ಮ ಸಬ್ಜೆಕ್ಟ್ಗೆ ಹೋಗೋಣ. ಎಷ್ಟನೇ ವಚನ? ರೋಮಾಪುರ 8ನೇ ಅಧ್ಯಾಯ ಎಷ್ಟು ವಚನದವರೆಗೆ ಹೋದೆವು ನಾವು? 21 ಅಲ್ಲ, ಈಗ 21. ಓಕೆ, 21, 21 ಕ್ಷಮಿಸಿ. ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಹಲ್ಲೆಲೂಯಾ. ಹಾಗಾದ್ರೆ ನಾನು ಹೇಳಿದೆ, ದೇವಜನರು ಯೇಸುವಿನ ಮೇಲನ ನಂಬಿಕೆಯಿಂದ ನಿರೀಕ್ಷೆ ಪಡ್ಕೊಳ್ತಾರೆ. ಭೂಲೋಕ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ರಕ್ತ ಇಳಿದು ಬಂದು ಭೂಮಿಗೆ ಬಿದ್ದಿದ ಇಲ್ವಾ? ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೂ ಕೂಡ ಒಂದು ನಿರೀಕ್ಷೆ ಉಂಟು. ನಾನು ಸತ್ಯವಾಗಿ ಹೇಳ್ತೇನೆ, ಈ ಭೂಮಿಯ ಮೇಲೆ ಕಾಲಿಟ್ಟು ನಡೆದಾಡಿಕೊಂಡು ಹೋಗುವಾಗ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ನಡೆದಾಡುವಂಥ ವ್ಯಕ್ತಿ, ಆತ ದೇವ ಮಗನಾಗಿದ್ದರೆ, ದೇವರ ವಾಕ್ಯದಲ್ಲಿ ಜೀವಿಸುವನಾಗಿದ್ದರೆ, ಲೋಕದ ಪಾಪಮಯ ಸಂಗತಿಗಳಿಂದ ಬಿಡುಗಡೆಯಾಗಿ ಕ್ರಿಸ್ತನನ್ನು ಪಡ್ಕೊಂಡು ಕ್ರಿಸ್ತನೊಂದಿಗೆ ಜೀವಿಸ್ತವನು ನಡೀತಾ ಹೋಗೋದಾದರೆ ಭೂಮಿಗೆ ಎಷ್ಟು ಖುಷಿ ಆಗ್ತದೆ. ಅವನು ಸ್ವಲ್ಪ ನೆರಳಿಗೆ ಹೋಗುವಂಥ ಮರಕ್ಕೆ ಎಷ್ಟು ಖುಷಿ ಆಗ್ತದೆ. ಮರಕ್ಕೆ ಹೇಗೆ ಖುಷಿ ಆಗ್ತದೆ ಉಂಟ? ಆ ಖುಷಿಯಲ್ಲಿ ಬಿಸಿಲಿನ ತಾಪವನ್ನು ಅದು ಮರೆತು ಬಿಡ್ತದೆ. ವಾವ್, ಅದು ಬಯಸಿತ್ತು ಇಂಥ ಜನರೇ ಬೇಕಿತ್ತೆಂಬುದಾಗ. ಯಾಕಂದರೆ ದೇವರ ಪ್ರಥಮ ದಿನಗಳ ಆಲೋಚನೆಯನ್ನು ಗೊತ್ತುಂಟ? ನೋಡಿ, ಭೂಲೋಕವನ್ನು ನರಸಂತಾನಕ್ಕೆ ದೇವರು ಕೊಟ್ಟಿದ್ದಾರಲ್ವಾ? ಹೌದಲ್ವಾ? ಹೌದಲ್ವಾ? ಭೂಲೋಕದಲ್ಲಿ ಎಂಥ ವಂಶ ಒಂದು ವೃದ್ಧಿ ಆಗಬೇಕೆಂಬುದಾಗಿ ದೇವರು ಬಯಸಿದ. ಒಂದು ಡಿವೈನ್ ಜನರೇಷನ್ ಮೇಲೆ ಬರಬೇಕೆಂಬುದಾಗಿ ಬಯಸಿದ. ಭೂಮಿ ಕೂಡ ವೆಯ್ಟ್ ಮಾಡಿದ್ರು. ಓ, ದೇವರನ್ನು ಉಂಟು ಮಾಡಿದ್ರು, ಆತನ ಜನಸಮೂಹ ನನ್ನನ್ನು ತುಳಿದಾಡಿಕೊಂಡು ನಡ್ತಾ ಇದೆ, ಆತನ ಜನಸಮೂಹ ನನ್ನನ್ನು ಅನುಭವಿಸ್ತದೆ, ನನಗೂ ಕೂಡ ಖುಷಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಏನಾಯಿತು? ಆ ಖುಷಿ ಹೊರಟು ಹೋಯ್ತು. ಪಾಪ ಬಂದದರ ನಿಮಿತ್ತವಾಗಿ ಎಲ್ಲ ಕಡೆ ಪಾಪಿಗಳು ಹೋಗುವಾಗ, ಅವರಿಗೆ ಗೊತ್ತಿಲ್ಲ ಇವರಿಗೆ ಗೊತ್ತಿಲ್ಲ, ಚುಪ್ ಚುಪ್ಕೆ ಎಲ್ಲ ಮಾಡುವಾಗ ಇದಕ್ಕೆ ಏನಾಗ್ತದೆ ಗೊತ್ತುಂಟ? ನರಳಾಟ ಹೆಚ್ಚುತ್ತಾ ಉಂಟು, ಕೊಲೆ ಆಗ್ತಾ ಉಂಟು, ನರಳಾಟ ಹೆಚ್ಚುತ್ತಾ ಉಂಟು ಭೂಮಿಗೂ ಕೂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಇಲ್ಲಿ ಇರುವಂಥ ವಾಕ್ಯ, ನರಳಾಟದ ವಿಚಾರ ಮುಂದಿನ ವಾಕ್ಯ ಹೇಳ್ತೇನೆ. ಇಲ್ಲಿರುವಂಥ ವಾಕ್ಯ ನೋಡ್ರಿ, ನಿರೀಕ್ಷೆಯ ವಾಕ್ಯ. ಕ್ರಿಸ್ತನ ರಕ್ತ ಜನರಿಗೂ ಭೂಲೋಕಕ್ಕೆ ಒಂದು ನಿರೀಕ್ಷೆಯನ್ನು ತರುವಂಥ ರಕ್ತವಾಗಿದೆ. ಮತ್ತು ಓಕೆ, 22ನೇ ವಚನದಿಂದ 25ನೇ ವಚನ ನಾವು ನೋಡುವಾಗ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನೋಡಿ, ಇಲ್ಲಿ ಇಬ್ಬರ ನರಳಾಟವನ್ನು ನಾವು ನೋಡುತ್ತೇವೆ.
ಒಂದು ಲೋಕದ ರಕ್ಷಣೆಯಲ್ಲಿ ಇಲ್ಲದವರು ಮತ್ತು ಭೂಲೋಕ, ಓಕೆ, ನರಳಾಟ. ಇನ್ನೊಂದು ನರಳಾಟ, ಕಡೆಯ ನರಳಾಟ ಯಾರ್ದು? ವಿಮೋಚನೆ ಎದುರು ನೋಡುತ್ತಾ ನರಳಾಡುವಂಥ ಗುಂಪು. ಅದರ ಅರ್ಥ ಏನು ಗೊತ್ತುಂಟ? ನಾವೀಗ ಎಲ್ಲಿದ್ದೇವೆ? ನಾವು ರಕ್ಷಣೆ ಹೊಂದಿದ್ರು ಕೂಡ, ನಾವು ಪರಲೋಕ ಸಂಸ್ಥಾನದವರಾಗಿದ್ದರೂ ಕೂಡ ಎಲ್ಲಿದ್ದೇವೆ? ನಾವೀಗ ಭೂಲೋಕದಲ್ಲಿದ್ದೇವೆ. ಭೂಲೋಕದಲ್ಲಿ ವೇರಿಯೇಷನ್ ಆಗುವಾಗ ಅದರ ಇಫೆಕ್ಟ್ ನಮಗೂ ಕೂಡ ಅನುಭವಕ್ಕೆ ಬರ್ತದೆ, ಇಲ್ವಾ? ಬೆಲೆ ಏರಿಕೆ, ಈಗ ದೇವರ ಮಕ್ಕಳಿಗೆ ಬೆಲೆ ಏರಿಕೆ ಇಲ್ವಾ? ಅದು ಥ್ಯಾಂಕ್ ಗಾಡ್. ಬೆಲೆ ಕಡಿಮೆ ಇದ್ದಾಗಲೂ ಕೂಡ ನಡೆಸೋದು ದೇವರೇ, ಬೆಲೆ ಏರಿಕೆ ಆದಾಗಲೂ ಕೂಡ ನಡೆಸೋದು ದೇವರೇ. ಇದನ್ನು ಅವರ ಸ್ಪೆಷಾಲಿಟಿ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ನಿನ್ನೊಂದಿಗಿದ್ದೇನೆ, ಕೈ ಬಿಡುವುದಿಲ್ಲ, ನಾನು ತೊರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ಆತನು ಹೇಳಿದ ಮೇಲೆ ಹಾಗೆ ಇದ್ದೇ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ಕೂಡ ಅದರ ಒಂದು ಸ್ವಲ್ಪ ಅಸರ್ ನಮಗೆ ಆಗ್ತದೆ, ಹೌದಲ್ವಾ? ಜಗತ್ತಂತೂ ಕಂಪ್ಲೀಟ್ ನಿರಾಶೆಯಿಂದ ಗೋಳಾಡ್ತಾ ಇದೆ. ನಮಗೆ ಸ್ವಲ್ಪ ಆಗುವಂಥ ಇದರಲ್ಲಿ ನಾವು ಹೇಗೆ ನರಳಾಡ್ತೇವೆ ಅಂತ, ನಿರೀಕ್ಷೆ ಇಲ್ಲದವರಾಗಿ ಅಲ್ಲ, ನಿರೀಕ್ಷೆ ಉಳ್ಳವರಾಗಿ ಸ್ವಲ್ಪ ಎಫೆಕ್ಟ್ ಆಗ್ತದೆ. ಅದರ ನಂಬಿಕೆಯಲ್ಲಿ ಇರ್ತೇವೆ ನಾವು. ಹಲ್ಲೆಲೂಯಾ. ಓಕೆ, 24ನೇ ವಚನ ಏನು ಹೇಳ್ತದೆ? ಇದು 23, ಇದು ಮಾತ್ರ 23 ಅಲ್ಲ, 22, 23 ವರ್ಡ್ ಏನು ಹೇಳ? ಓಕೆ, ಇದು ಮಾತ್ರ ಅಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. 24th ವರ್ಡ್ ಏನು ಹೇಳ್ತದೆ? ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ, ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಹಲ್ಲೆಲೂಯಾ. ಈಗ ಈ ಭೂಲೋಕದಲ್ಲಿ ಉಂಟಾದಂಥ ಸಮಸ್ಯೆಯ ನಿಮಿತ್ತವಾಗಿ ಏರುಪೇರು ಆಗ್ತಾ ಇರುವಾಗ ದೇವರ ಮಕ್ಕಳು ನಿರಾಶೆಯಲ್ಲಿ ನರಳೋದಲ್ಲ, ನಿರೀಕ್ಷಿದ್ದವರಾಗಿ ಸ್ವಲ್ಪ ಇಫೆಕ್ಟನ್ನು ಅನುಭವಿಸ್ತಾರೆ. ಆದರೆ ಥ್ಯಾಂಕ್ ಗಾಡ್, ನಾನು ಹೇಳಿದೆ, ದೇವರ ಸಹಾಯ ನಮಗೆ ಇದೆ. ಹಲ್ಲೆಲೂಯಾ. ಕಡಿಮೆ ಬೆಲೆ ಇದ್ದಾಗಲೂ ದೇವರಿದ್ದ, ಜಾಸ್ತಿ ಬೆಲೆ ಆದಾಗಲೂ ಕೂಡ ದೇವರಿದ್ದಾನೆ. ಹಲ್ಲೆಲೂಯಾ. ಒಂದು ಸಾಂಗ್ ಹೀಗೆ ಹೇಳ್ತದೆ, ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ಆಗ 100 ರೂಪಾಯಿ ಬಿಲ್ ಬರ್ತಾ ಇರುವಾಗ ದೇವರೇ ನಡೆಸಿದ್ದು. ಈಗ 1000 ರೂಪಾಯಿ ಬಿಲ್ ಬರ್ತಾ ಇರುವಾಗಲೂ ಕೂಡ ದೇವರೇ ನಡೆಸುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರು. ಇದರ ಅರ್ಥ ಏನು ಗೊತ್ತುಂಟ? ನಾವು ಇಟ್ಟ ಹೆಜ್ಜೆಯನ್ನು ಎಂಥ ಹೋರಾಟಗಳ ಮಧ್ಯದಲ್ಲಿ ಕೂಡ ಹಿಂತೆಗಿಬಾರ್ದು, ತಾಳ್ಮೆಯಿಂದ ಇರಬೇಕು. ನನಗೆ ದೇವರಿಂದ ಸಹಾಯ ಇದೆ, ಭೂಲೋಕದಲ್ಲಿರುವಾಗಲೂ ಕೂಡ ನನಗೆ ಸಹಾಯ ಇದೆ ಎಂಬಂಥ ಒಂದು ನಂಬಿಕೆಯಲ್ಲಿರಬೇಕು. ನಾನು ಸ್ವಲ್ಪ ಕಾಲ ಇದ್ದ ನಂತರ ನನ್ನ ರಾಜಾದಿರಾಜನಾದ ಯೇಸು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ, ನಿತ್ಯ ಮಹಿಮೆಗೆ ಸೇರ್ತೇನೆ ಎಂಬಂಥ ವಿಷಯಗಳಲ್ಲಿ ತಾಳ್ಮೆಯಿಂದ ಇರಬೇಕು. ಒಂದು ಭರವಸೆಯಿಂದ ಇರಬೇಕು, ಮತ್ತೊಂದು ನಾವು ತಾಳ್ಮೆಯಿಂದ ಇರಬೇಕು. ಬಿಟ್ಟು ಕೊಡಬಾರ್ದು. ಈಗಾಗಲೇ ಹೇಳಿದ್ದೇನಲ್ಲ, ದೇವರಿದ್ರೆ ಹೀಗಾಗ್ತದೆ. ಬೇಡ ವಾಕ್ಯ, ಬೇಡ ಪ್ರಾರ್ಥನೆಯವರು ಒಂದು ಪಾಸ್ಟರ್ ಮನೆಗೆ ಬರಬಾರ್ದು. ಮತ್ತು ಆ ದಿನಗಳಲ್ಲಿ ಸಾಕ್ಷಿ ಹೇಳಿದ್ದು ಎಲ್ಲಿ ಬಂತು? ಯೇಸುನ ಕುರಿತಾಗಿ ನಾವು ಹೀಗಿದ್ದೆವು, ಹೀಗಾದೆವು. ಹಾಗಾದರೆ ನಿನಗೆ ತಿನ್ನುವುದಕ್ಕೆ, ಉಣ್ಣುವುದಕ್ಕೆ, ಕುಡಿಯುವುದಕ್ಕೆ ಮಾತ್ರ ಯೇಸು ಬೇಕಾ? ಯೇಸುವನ್ನು ನಿನ್ನ ಜೀವಿತದಲ್ಲಿ ಆತನೇ ದೇವರು ಒಡೆಯನೆಂಬುದಾಗಿ ಘನಪಡಿಸುವುದಿಲ್ವಾ? ಇಂಥ ಸಿಟುವೇಶನ್ಗಳು ಬರುವಾಗ ಎಲ್ಲಿ ಹೋಯಿತು ತಾಳ್ಮೆ ಅಂತ ಹೇಳ್ಬೋದು ನಾವು. ಹಲ್ಲೆಲೂಯಾ. ಒಂದು ಸಾಧಾರಣವಾದ ಒಂದು ಮಾತಿದೆ, ತಾಳಿದವನು, ಹಿರಿಯರು ಕೂಡ ಹೇಳ್ತಾರಂತೆ, ತಾಳಿದವನು ಬಾಳಿಯರಂತ. ಕ್ರಿಸ್ತನಲ್ಲಿ ತಾಳ್ಮೆಯಲ್ಲಿ ಇದ್ದುಕೊಂಡಾಗ ಮಿರಾಕಲ್ ಕೂಡ ಕಾಣಲಿಕ್ಕಾಗ್ತದೆ. ದೊಡ್ಡ ಎಂಡಿಂಗ್ ಡೇಸ್ ಅಲ್ಲಿ ದೊಡ್ಡ ಮಿರಾಕಲ್ ಅನ್ನು ಕಾಣಲಿಕ್ಕಾಗ್ತದೆ. ಹಲ್ಲೆಲೂಯಾ. ನಮ್ಮ ಗುರಿ ಇಲ್ಲಿದ್ದಲ್ಲ, ನಮ್ಮ ಗುರಿ ಅಲ್ಲಿದ್ದು. ಹಲ್ಲೆಲೂಯಾ. ಮುಂದೆ ಹೋಗುವೆನು ನನ್ನೇಸುವಿನ ನೋಡನೆಯೇ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ.
आ पीछे नहीं मुड़ेगा, आगे देखकर आगे चलूंगा, मेरा टार्ಗೆಟ್ ರೀಚ್ होने तक. हालेलुया. ತುಬಾ ತನಕ ಮತ್ತೇನಂತಾರೆ, ಹಿಂಸೆ ಸಂಕಟ. ನೋಡಿ, ಆ ಕಾಲದ ಜನರಿಗೆ ಆ ಹಿಂಸೆಯ ಲೆವೆಲ್ ಬೇರೆ, ಈ ಕಾಲದ ಜನರ ನಮಗೆ ಬರುವಂಥ ಟಾರ್ಚರ್ಗಳು ಬೇರೆ. ಆದರೆ ಟಾರ್ಚರ್ ಹಿಂಸೆನೇ. ಯಾರು ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಯಾರಾದರೂ ದೇವರ ಮಕ್ಕಳು ಹೇಳಲಿಕ್ಕೆ ಸಾಧ್ಯ ಉಂಟು, ನನ್ನ ಲೈಫಲ್ಲಿ ಅಪ್ಪು ಬರಲಿಲ್ಲ, ಡೌನು ಬರಲಿಲ್ಲ, ಸ್ತಬ್ಧವಾಗಿದ್ದೇನೆ ಅಂತ ಹೇಳಲಿಕ್ಕೆ ಆಗ್ತದೆ? ಅಥವಾ ಯಾರಾದರೂ ಹೇಳಲಿಕ್ಕೆ ಆಗ್ತದೆ ಖಾಲಿ ಅಪ್ಪೇ ಇದ್ದೇನೆ, ಕಣ್ಣೀರು ಸುರಿಸಿದ ದಿನ ಇಲ್ಲ, ಬೇಸರಗೊಂಡ ದಿನ ಇಲ್ಲ ಅಂತ ಯಾರಾದರೂ ಹೇಳಲಿಕ್ಕೆ ಆಗ್ತದ? ನೋವುಗೊಂಡ ದಿನ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ನೋಡಿ, ಆ ದಿವಸದಲ್ಲಿ ಕೂಡ ಅವರು ಕ್ರಿಸ್ತನಲ್ಲಿ ಹೆಜ್ಜೆ ಇಡ್ತಾ ಮುಂದೆ ಹೋಗುವಾಗ ಅವರ ವಿರುದ್ಧವಾಗಿ ದೇವರ ವೈರಿಯಾದ ಸೈತಾನ ನಾನಾ ಚಾಲೆಂಜ್ಗಳನ್ನು ತರಲಿಕ್ಕೆ ತಂದ. ಆದರೆ ಅವರು ಜಯಿಸಿದ್ರು. ಹಾಲೆಲೂಯ. ಇವತ್ತು ಕೂಡ ನಾನು ನೀವು ಅಲ್ಲಿವರೆಗೆ ರೀಚ್ ಆಗಬಾರ್ದು ಎಂಬುದಾಗಿ, ಅರ್ಧದಲ್ಲಿ ನಿಂತು ಹೋಗಬೇಕೆಂಬುದಾಗಿ ಅವನು ತರಲಿಕ್ಕೆ ನೋಡ್ತಾನೆ. ಆ ಕಾಲದ ಟಾರ್ಚರ್ ಬೇರೆ, ಈ ಕಾಲದ ಟಾರ್ಚರ್ ಬೇರೆ. ಟಾರ್ಚರೇ, ಕಣ್ಣೀರೇ, ದುಃಖವೇ. ಆದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಹಾಲೆಲೂಯ. ಯಾಕೆ ಗೊತ್ತುಂಟ ತಾಳ್ಮೆಯಿಂದ ಕಾದುಕೊಂಡಿರೋದು? ಪೌಲನಿಗೆ ಒಂದು ರೆವಲೇಷನ್ ಇತ್ತು, ಒಂದು ಪ್ರಕಟಣೆ ಇತ್ತು ಸತ್ಯದ್ದು. ಇಂಥ ಸಂದರ್ಭದಲ್ಲಿ ಆ ಟಫ್ ಟೈಮ್ ಬರುವಾಗಲೇ 26th ವರ್ಡ್ ನಡೆಯುವುದು. ಆ ಟಫ್ ಟೈಮ್ ಇಲ್ಲದ್ರೆ 26th ವರ್ಡ್ ನಡೆಯುವುದಿಲ್ಲ. 26th ವರ್ಡ್ ಏನು ಗೊತ್ತುಂಟ? ಏನು 26th ವರ್ಡ್ ಓದಿ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನೆ. ಇಂಥ ವಾತಾವರಣ ಬಂದು ಕೇಳಿ, ಕೊನೆಯದಾಗಿ ಕೇಳ್ರಿ, ಕನ್ಕ್ಲೂಷನ್ಗೆ ಬರ್ತಾ ಇದ್ದಾನೆ. ಸಮ್ಟೈಮ್ಸ್ ಇಂಥ ವಾತಾವರಣಗಳು ನಮ್ಮ ಕಾಲದ ಏರುಪೇರುಗಳು ಬರುವಾಗ ಡೋಂಟ್ ವರಿ, ನಮಗೆ ಸಹಾಯಕರನ್ನಾಗಿ ಯಾರನ್ನೆಲ್ಲ ದೇವರು ಕೊಟ್ಟಿದ್ದಾರೆ ಅದು ಕ್ರಿಸ್ತನಲ್ಲಿ ದೇವದೂತರು ಮಾತ್ರವಲ್ಲ, ದೇವರೇ ನಮಗೆ ಒಬ್ಬ ಸಹಾಯಕ, ದೇವರ ಆತ್ಮ ನಮ್ಮ ಒಬ್ಬ ಸಹಾಯಕ. ಕೇಳ್ತಾ ಇದ್ದೀರಾ? ಕೊನೆಯ ವಿಚಾರಕ್ಕೆ ನಾನು ಬರ್ತಾ ಇದ್ದೇನೆ. ನೋಡಿ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ, ಕೆಲವೊಂದು ಸಾರಿ ನಮ್ಮ ಹತ್ರ ಆಗೋದಿಲ್ಲ, ಕೆಲವಂಥ ಪರಿಸ್ಥಿತಿಗಳನ್ನು ಎದುರಿಸಿಕೊಂಡು ಹೋಗಲಿಕ್ಕೆ ನಮ್ಮ ಹತ್ರ ಬಲ ಇರೋದಿಲ್ಲ. ಬಲ ಇಲ್ಲದಿರುವಾಗ ಸ್ಟಕ್ ಆಗಿ ಬಿಡ್ತೇವೆ. ಒಬ್ಬರು ದೇವರ ಸೇವಕರು ತನ್ನ ಪ್ರೀಚಿಂಗಲ್ಲಿ, ಒಬ್ಬರು ಅಭಿಷೇಕ್ತರ ಇಂಟರ್ನ್ಯಾಷನಲ್ ಸ್ಪೀಕರ್ ಹೀಗೆ ಹೇಳ್ತಾ ಇದ್ರು, ಈ 8:26 ವಿಶ್ವಾಸಿಯ ಜೀವಿತದಲ್ಲಿ ಆಗುವುದನ್ನು ಗುರುತಿಸ್ಬೋದಂತೆ. ಅವರು ಪ್ರೇಯರ್ಗೆ ನಿಂತರೂ ಕೂಡ ಅವ್ರಿಗೆ ಏನೋ ಪ್ರೇಯರ್ ಮಾಡಿ ಅಂತ ಇರ್ತಾರಂತೆ. ನರಳಾಟ, ಮಹತ್ತಿಲ್ಲದ ನರಳಿನ ಒಳಗೆ ಪವಿತ್ರಾತ್ಮನ ಏನು ಮಾಡ್ತಾ ಇದ್ದಾನೆ ಗೊತ್ತುಂಟ? ಅವನ ಅಶಕ್ತಿ ನೋಡು, ಅವನಿಗೋಸ್ಕರ, ಆ ವಿಶ್ವಾಸಿಗೋಸ್ಕರ, ಆ ಟಫ್ ಟೈಮ್ ಅನ್ನ ಹಾದು ಹೋಗುತ್ತಿರುವಂತ ದೇವರ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡ್ತಾ ಇರ್ತಾನಂತೆ. ಹಾಲೆಲೂಯಾ. ಹಾಗಾದ್ರೆ ಈ ಲೋಕದಲ್ಲಿರುವವರೆಗೆ ಅಪ್ ಇರ್ಬೋದು, ಡೌನ್ ಇರ್ಬೋದು. ಡೌನ್ ಬಂದರೆ ಡೋಂಟ್ ವರಿ, ನಮಗೋಸ್ಕರ ನಮ್ಮ ಶಕ್ತಿಯನ್ನು ನೋಡಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುವಾತನು ಜೀವ ಸ್ವರೂಪನಾಗಿದ್ದಾನೆ. हालेलुया. हमारा सिचुएशन है धरती पर कैसा सिचुएशन आएगा तो भी हमारा अंदर रहने वाला पवित्र आत्मा हमारे लिए वो टफ सिचुएशन में प्रेयर करता है. हालेलुया. ನೋಡಿ ಆತಲ್ಲ ಪ್ರೇಯರ್ ದೇವರ ಬಳಿಗೆ ಹೋಗುವಾಗ ಏನಾಗ್ತದೆ ಗೊತ್ತುಂಟ? ಅಲ್ಲಿ ಏನು ಹೇಳ್ತದೆ? ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲವಾದದ್ರಿಂದ ಪವಿತ್ರಾತ್ಮರು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನೆಕ್ಸ್ಟ್ ವರ್ಡ್ 27th ವರ್ಡ್. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಹಾಲೆಲೂಯಾ, ಹಾಲೆಲೂಯಾ. ಪವಿತ್ರಾತ್ಮ ಪ್ರೇಯರ್ ಮಾಡುವಾಗ ಈ ವ್ಯಕ್ತಿಗೆ ಏನಾಗ್ತದೆ ಗೊತ್ತುಂಟ? ವ್ಯಕ್ತಿಯಲ್ಲಿ ಏನಾಗ್ತದೆ ಗೊತ್ತುಂಟ? ಇದು ಸತ್ಯ. ಕೆಲವೊಂದು ಸರಿ ಪ್ರೇಯರ್ ಮಾಡೋದಕ್ಕೆ, ಸ್ತುತಿ ಮಾಡೋದಕ್ಕೆ ಆಗ್ತದೆ ಅಂತ ಒಂದು ಸಂದರ್ಭ ಅದು. ಆಗ ತಿಳ್ಕೊಳ್ಳಿ, ಹೋಲಿ ಸ್ಪಿರಿಟ್ ನಮಗೋಸ್ಕರ ಪ್ರಾರ್ಥಿಸ್ತಿರೋ ನಮಗೆ ಆಗ್ತಾ ಇಲ್ಲ. ಒಂದು ತಿಳ್ಕೊಳ್ಳಿ, ವಿ ಆರ್ ನಥಿಂಗ್, ಜೀಸಸ್ ಇಸ್ ಎವ್ರಿಥಿಂಗ್. ಹಲ್ಲೆಲೂಯಾ.
ಇನ್ ಕ್ರೈಸ್ಟ್, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ವಿ ಆರ್ ಎವ್ರಿಥಿಂಗ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಂತ ಸಂದರ್ಭದಲ್ಲಿ ಹೃದಯಗಳನ್ನು ಶೋಧಿಸುವಂಥ ದೇವರಿಗೆ ಪವಿತ್ರಾತ್ಮನ ಮನೋಭಾವ ಏನಂತ ಗೊತ್ತಾಗ್ತದೆ ಅಂತೆ. ಆ ಆತ್ಮನು ದೇವರ ಚಿತ್ತದಲ್ಲೇ ಪ್ರಾರ್ಥನೆ ಮಾಡ್ತಂತೆ, ಚಿತ್ತ ಬಿಟ್ಟು ಪ್ರಾರ್ಥನೆ ಮಾಡೋದಿಲ್ಲಂತೆ. ಹಾಗಾದರೆ 1 John 5:14, 1 ಯೋಹನ 5:14 ಏನು ಹೇಳ್ತದೆ? ದೇವರ ಚಿತ್ತಾನುಸಾರವಾಗಿ ಏನಾದರೂ ಕೇಳಿಕೊಂಡ್ರೆ ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಎಂಬುದಾಗಿ ನಮಗೆ ತಿಳಿದಿದೆ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಹಾಗಾದರೆ ಪವಿತ್ರಾತ್ಮನು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಕೇಳ್ತಾನೆ. ದೇವರು ಕೇಳಿದ ನಂತರ ಸುಮ್ಮನೆ ಇರುವುದಿಲ್ಲ. ಅಂತೂ ನಾನು ಹೇಳ್ತೇನೆ, ಪವಿತ್ರಾತ್ಮನ ಮನೋಭಾವವನ್ನು ತಿಳ್ಕೊಂಡಿದ್ದಾನೆ. ದೇವ ಜನರಿಗೋಸ್ಕರ ಪ್ರಾರ್ಥನೆ ಮಾಡುವ ಆತನು ನನ್ನೊಂದಿಗೆ ನಿಮ್ಮೊಂದಿಗಿದ್ದಾರೆ. ಆದ್ರಿಂದ ಹೀಗೆ ಹೇಳ್ರಿ, ಜಗತ್ತು ಒಂದು ಕಡೆ ನರಳಾಟದಲ್ಲಿ ಉಂಟು, ರಕ್ಷಣೆ ಇಲ್ಲದ ಮನುಷ್ಯರು, ಲೋಕ ಎಲ್ಲ. ಅದರ ಜೊತೆ ದೇವ ಜನರಿದ್ದಾರೆ ಆ ಜಗತ್ತಲ್ಲಿ. ಆ ನರಳಾಟದ, ಆ ಪಾಪದ ದೆಸೆಯಿಂದ ನರಳಾಟ ಬಂದದ್ರಿಂದ ಇವರಿಗೂ ಕೂಡ ಅಸರಾಗುವಾಗೆ ಕಾಣ್ತದೆ. ಆದರೂ ವಿಶೇಷವಾದಂಥ ಕೃಪೆಯಿಂದ ನಡೆಸಲ್ಪಡ್ತಾರೆ. ಇದು ದೇವಜನರ ಸ್ಪೆಷಾಲಿಟಿ. ಇದು ಸೂಪರ್ ನ್ಯಾಚುರಲ್ ಲೈಫ್ ಸ್ಟೈಲ್. ಇದು ಹಲ್ಲೆಲೂಯಾ. ಈ ವಿಷಯ ಎಲ್ಲರಿಗೂ ಗೊತ್ತಿರಬೇಕು. ಆ ಟೈಮಲ್ಲಿ ಒಬ್ಬಂಟಿಗರಾಗಿರುವಾಗ ಒಬ್ಬಂಟಿಗರಿಂದಾಗಿ ಎಣಿಸಬೇಡ್ರಿ, ಮಾತಾಡಬೇಡ್ರಿ. ಯಾರು ಇಲ್ಲ ಈ ಸಂದರ್ಭದಲ್ಲಿ, ಯಾರು ಇಲ್ಲ. ಅದು ಸರಿಯಲ್ಲ. ಅಕಾರ್ಡಿಂಗ್ ಟು ವರ್ಡ್ ಅದು ಸುಳ್ಳು. ನಾವು ಹೇಳ್ತೇವೆ, ನೀನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ಮಗುವಾಗಿರುವುದಾದ್ರೆ ನಿನ್ನೊಂದಿಗೆ ಪವಿತ್ರಾತ್ಮನಿದ್ದಾನೆ. ನಿನ್ನ ಟಫ್ ಟೈಮಲ್ಲಿ, ನಿನಗೆ ಆಗದಿರುವಂಥ ಟೈಮಲ್ಲಿ ಆತ ನಿನಗೋಸ್ಕರ ಪ್ರಾರ್ಥಿಸ್ತಾನೆ. ಆತನ ಪ್ರಾರ್ಥನೆ ಎಸ್ ಅಂಡ್ ಆಮೆನ್, ಉತ್ತರ ಇದೆ. ಹಾಗಾದ್ರೆ ಏನು? ಟಫ್ ಟೈಮಲ್ಲಿ ನಾವು ಬಿದ್ದು ಹೋಗುವುದಕ್ಕೆ ಕರೆಯಲ್ಪಟ್ಟಿದ್ದೇವಾ? ಇಲ್ಲ. ನಾವು ಟೆಸ್ಟಿಂಗಲ್ಲಿ ಪಾಸ್ ಆಗಬೇಕು. ನಮಗೆ ಒಂದು ಪರೀಕ್ಷೆ ಇರ್ಬೋದು. ದೇವರನ್ನು ದೂರಲಿಕ್ಕೆ ಹೋಗಬಾರ್ದು, ದೇವರನ್ನು ಹೊಗಳಬೇಕು. ಟಫ್ ಟೈಮ್ ಬರುವಾಗ ಎನ್ನ ದೇವರನ್ನು ಅರಿಕೆ ಮಾಡಬೇಕು. ಕಣ್ಣೀರಿಗೆ ಕೊಂಡೋಗುವಂಥ ಕ್ಷಣಗಳು ಬರುವಾಗ ನನ್ನ ದೇವರು ನನ್ನೊಂದಿಗಿದ್ದಾನೆ, ಇದುವರೆಗೂ ಆತ ನನ್ನನ್ನು ಬಿಟ್ಟು ಬಿಡಲಿಲ್ಲ, ಇನ್ನು ಮುಂದೆ ಕೂಡ ಆತನು ಬಿಡುವುದಿಲ್ಲ ಎಂಬಂತ ಒಂದು ವಿಶ್ವಾಸ ಇರಬೇಕು. ಅದರ ಬದಲಾಗಿ ಏರುಲ್ಲೇರು ಪನ್ಪಿನಗಲ್ ಮಾತೆಲ್ಲ ಉಲ್ಲೆ ಏರುಲ್ಲೇರು. ಹಾಗಾದ್ರೆ ನಮ್ಮ ದೃಷ್ಟಿ ಜನರ ಮೇಲೆ ಹೋದಾಗ ಆಯಿತು. ನಮ್ಮೊಂದಿಗೆ ಇರುವಂಥ ದೇವರ ಮೇಲೆ ನಮ್ಮ ದೃಷ್ಟಿ ಇಲ್ಲದೆ ಹೋಗಿದಾಗ ಅಯ್ಯೋ, ನಮಗೆ ಯಾರಿಂದ ಆಶೀರ್ವಾದ ಸಿಗೋದು, ಹೇಗೆ ಕಾರ್ಯ ಆಗೋದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಪಾಪಮಯವಾದಂಥ ಜಗತ್ತಿನಲ್ಲಿ ಚಾಲೆಂಜಿಂಗ್ಗಳ ಮಧ್ಯದಲ್ಲಿ ನಾವು ಮುಂದೆ ಹೋಗೋದಕ್ಕೆ ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ಆದರೆ ಯಾರೂ ಇಲ್ಲ ಎಂಬುದಾಗಿ ತಿಳ್ಕೊಳ್ಬೇಡ. ನಿನ್ನನ್ನು ಕರೆದಂಥ ಸ್ವಾಮಿ, ನಿನ್ನನ್ನು ರಕ್ಷಿಸಿದಂಥ ಸ್ವಾಮಿ ನಿನ್ನೊಳಗಿದ್ದಾನೆ. ಪವಿತ್ರಾತ್ಮನು ನಿನ್ನಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಆತನೇ ವಿಶೇಷ ಸಹಾಯಕನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನೊಳಗೆ ಎದ್ದು ನಿಂತ್ಕೊಳ್ಳೋಣವ, ನಾವು ಪವಿತ್ರಾತ್ಮನ ಡಿಪೆಂಡ್ ಆಗೋಣ. ಹಲ್ಲೆಲೂಯಾ. ನೀವು ಇಲ್ಲಿ ಬರುವಾಗ ಎಂಥ ಹೋರಾಟಗಳಲ್ಲಿ ಬಂದಿರುವುದಾದರೆ ದೇವರ ಎದುರಿಗೆ ಆ ಹೋರಾಟವೇ ಅಲ್ಲ. ಈ ಪಾಪಮಯವಾದ ಜಗತ್ತಿನಲ್ಲಿರುವಂಥ ಪಾಪಿಷ್ಟ ಜನರ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ನೀವು ಹೋಗ್ತಾ ಇರೋದಾದರೆ ಆ ಪವಿತ್ರಾತ್ಮನನ್ನೇ ಕೂಗೋಣ ನಾವು. ಹಲ್ಲೆಲೂಯಾ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ನೋಡಿ, ಬೆಳಿಗ್ಗೆ ಎದ್ದು ಹಾಡೋಣ, ನನ್ನೊಳಗೆ ವಾಸಿಸುವಂಥ ಪವಿತ್ರಾತ್ಮನೇ ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕು. ಯಾಕಂದರೆ ಆತನ ಹಾಗೆ ಸಹಾಯಕರು ಯಾರು ಇಲ್ಲ. ನಾವು ಲೋಕದ ಸಹಾಯ ಬಯಸಿದರೆ, ಮನುಷ್ಯರ ಸಹಾಯ ಬಯಸಿದರೆ ಆ ಹೆವೆನ್ಲಿ ಹೆಲ್ಪನ್ನು ಮಿಸ್ ಮಾಡ್ಕೊಳ್ತೇವೆ. ಹಲ್ಲೆಲೂಯಾ. ಯಾವಾಗಲೂ ನಮ್ಮ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡೋದಾದರೆ, ಕಣ್ಣೆತ್ತಿ ನಾವು ಆ ಪರಲೋಕದ ಕಡೆಗೆ ನೋಡೋದಾದರೆ ಸಹಾಯ ಅಲ್ಲಿಂದಲೇ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮ
ನಮಗೆ ಗೊತ್ತಿರೋದಿಲ್ಲ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮನೇ. ವೇದವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡಿ. होली स्पिरिट हमको वर्ड रिवील करना है. विदाउट होली स्पिरिट, ದೇವರಾತ್ಮನ ಸಹಾಯ ಇಲ್ಲದೆ ನಾವು ಆತ್ಮಿಕ ಸತ್ಯತೆಗಳನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಟಫ್ ಟೈಮಲ್ಲಿ ಪವಿತ್ರಾತ್ಮ ನಮ್ಮೊಂದಿಗಿದ್ದಾನೆ ಎಂಬಂತ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಆತನೇ ಅದನ್ನು ತಿಳಿಸಬೇಕು. ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಥ್ಯಾಂಕ್ ಯು. ಇನ್ನೊಂದು ಸಾಂಗ್ ಹೇಳ್ತದೆ, ನನಗೆ ಸಹಾಯ ಬರುವ. ಹಲ್ಲೆಲೂಯಾ. ನಮ್ಮನ್ನು ವೀಕ್ಷಿಸುವಂಥ ಲೈವ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಈಗ ನೋಡ್ತಿರುವವರು ಮತ್ತೆ ಮುಂದೆ ನೋಡ್ಲಿಕ್ಕಿರೋರು ಎಲ್ಲರ ಮೇಲೆ ನಿಮ್ಮ ಕೈಗಳನ್ನು ಎತ್ತಿರಿ. ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೈಗಳೆತ್ತಿರಿ. ಲೈವಲ್ಲಿ ನೋಡುವಂಥ ಪ್ರತಿಯೊಂದು ಜನರು ಬ್ಲೆಸ್ ಆಗಲಿ. ಲಾರ್ಡ್, ನಾವು ದೇವರ ಸಭೆ ಲೈವಲ್ಲಿ ಈಗ ನೋಡ್ತಿರುವವ್ರನ್ನ ಅಥವಾ ಮುಂದೆ ನೋಡುವವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಇವರಿಗೆ ಶುಭವನ್ನು ನಾವು ಮಾತಾಡ್ತಾ ಇದ್ದೇವೆ. ನಿನ್ನ ವಾಕ್ಯ ಅವರಿಗೆ ಆದರಣೆಯನ್ನು ಬಲವನ್ನು ತುಂಬಿದೆ ಎಂಬುದಾಗಿ ನಾವು ನಂಬುತ್ತೇವೆ. ನಿನ್ನ ಮೇಲಿನ ದೃಷ್ಟಿಯಿಂದ ಸ್ಥಿರ ಚಿತ್ತದಿಂದ ತಮ್ಮ ಓಟವನ್ನು ಓಡಿ ಕಡೆಗಾಣಿಸಿ ನಿನ್ನ ಮಹಿಮೆಯನ್ನು ಕಾಣುವಂತೆ ಸಹಾಯ ಮಾಡು ಸ್ವಾಮಿ. ನಾವು ದೆಸೆಗೆಟ್ಟವರಲ್ಲ, ಕೈ ಬಿಡಲ್ಪಟ್ಟವರಲ್ಲ. ಈ ಲೋಕದಲ್ಲಿ ಕರ್ತನೆ, ಪಾಪಮಯವಾದ ಲೋಕದಲ್ಲಿ, ಕೆಡುಕನ ವಶದಲ್ಲಿರುವಂಥ ಲೋಕದಲ್ಲಿ, ಚಾಲೆಂಜಿಂಗ್ಗಳ ಮಧ್ಯದಲ್ಲಿ ನಾವುಗಳು ಹೋಗುವುದಾದರೂ ಕೂಡ ಸ್ವಾಮಿ ದೇವರೇ, ನಮಗೆ ಪರಲೋಕದ ಸಹಾಯ ಇದೆ. ಲೋಕಕ್ಕೆ ಬೇಕಾದಂಥ ಸಹಾಯ ಇದೆ, ಲೋಕದ ಜೀವಿತಕ್ಕೆ ಬೇಕಾದಂಥ ಸಹಾಯ ಇದೆ, ಪರಲೋಕದ ಜೀವಿತಕ್ಕೆ ಬೇಕಾದಂಥ ಸಹಾಯ ಇದೆ. ಓ, ನಮಗೆ ಸಹಾಯ ಬರೋದು ನಿನ್ನಿಂದಲೇ ಸ್ವಾಮಿ. ಈ ವೀಕ್ಷಕರೆಲ್ಲರನ್ನ ಆಶೀರ್ವದಿಸು. ಅವರು ಈ ಸೇವೆಗಾಗಿ ಮಾಡುವಂಥ ಪ್ರಾರ್ಥನೆ ಇರ್ಬೋದು, ಬಿತ್ತುವಂಥ ಕಾಣಿಕೆ ಬೀಜ ಇರ್ಬೋದು, ಏನಿದ್ರೂ ಕೂಡ ಅದರ ಮೂಲಕ ದೇವರೇ ಅವರು ಬ್ಲೆಸ್ಸಿಂಗನ್ನು ಕಾಣಲಿ. ಸಭೆ ಒಟ್ಟಾಗಿ ನಾವು ಅವರನ್ನು ಬ್ಲೆಸ್ ಮಾಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.